ಒಂದೇ ಗುರು ಪರಂಪರಾ. ನಾವು ನಿನ್ನೆಯಿಂದ ಏನೋಪನಿಷತ್ತನ್ನ ಪ್ರಾರಂಭ ಮಾಡಿದ್ವಿ. ಏನೋಪನಿಷತ್ತಿನ ಒಂದು ಪರಿಚಯ, ಅದಕ್ಕಿಂತ ಪೂರ್ವದಲ್ಲಿ ಏನೋಪನಿಷತ್ತಿನ ಶಾಂತಿ ಮಂತ್ರ. ಓಂ ಆಪಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರಿಯ ಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ತು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ನಾವು ನಿನ್ನಿನ ದಿವಸ ಏನ್ ನೋಡ್ತಾ ಇದ್ವಿ ಅಂತಂದ್ರೆ, ವೇದ ಪೂರ್ವ ಭಾಗದಲ್ಲಿ ಕರ್ಮಕಾಂಡಗತ ವಿಷಯವನ್ನ ಬಿಟ್ಟಿದ್ದಾರೆ. ಅದರ ಫಲಗಳು 3 ಅಂತ ಹೇಳಿದ್ರು. ಕರ್ಮಫಲ ತ್ರಿವಿಧಂ. ಏನವು? ಕರ್ಮಫಲ ತ್ರಿವಿಧಂ. ಕರ್ಮಕಾಂಡಗತ ಬರುವಂತ ಫಲಗಳೇನು? ಅರ್ಥ, ಕಾಮ, ಧರ್ಮ. ನಾವೇನು ಅಪರ ಪುರುಷಾರ್ಥಗಳು ಅಂತೇನು ಕರಿತೇವಿ, ಅವು ಈ ಕರ್ಮ ಕಾಂಡದ ಫಲಗಳು. ಎನಿ ವೈದಿಕ ಕರ್ಮಾಸ್ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ಗೆಟಿಂಗ್ ವೆಲ್. ಅನೇಕ ಕರ್ಮಗಳನ್ನ ಆ ಪೂರ್ವಮೀಮಾಂಸಾ ಭಾಗದಲ್ಲಿ ಕರ್ಮಕಾಂಡದಲ್ಲಿ ಹೇಳ್ತಾರೆ. ನಮಗ ಸಂಪತ್ತು ಬೇಕು, ಇಂಥ ಯಜ್ಞವನ್ನ ಮಾಡು. ನಮಗ ಗಂಡು ಮಗು ಬೇಕು, ಇಂಥ ಯಜ್ಞವನ್ನ ಮಾಡು. ತೈತರಿಯ ಉಪನಿಷತ್ ಏನಿದೆ, ಹೋಮ ಕಾಲ್ಡ್ ಆವಹಂತಿ ಹೋಮ. ನಿನ್ನೆ ಹೇಳಕತ್ತಿದ್ದೆ ನಾನು, ಆವಹಂತಿ ಹೋಮ ಅಂತದ. ಎಲ್ಲೇ? ತೈತರಿಯ ಉಪನಿಷತ್ತಿನಲ್ಲಿ. ಅದನ್ನು ಕೂಡ ನಾವು ಅಭ್ಯಾಸ ಮಾಡೋದೇವಿ. 5ನೇ ಉಪನಿಷತ್ತು. ನಮ್ಮ ಪರಂಪರೆಯಲ್ಲಿ ಈ ಆವಹಂತಿ ಹೋಮ ಅನ್ನುವಂಥದ್ದು ಬಹಳ ಪ್ರಸಿದ್ಧದ. ಯಾಕಂದ್ರೆ ಯಾರಿಗಾದ್ರೂ ಸಂಪತ್ತು ಬೇಕಾಗಿತ್ತಂದ್ರೆ ಈ ಆವಹಂತಿ ಹೋಮವನ್ನು ಮಾಡಬೇಕು. ಆವಹಂತಿ ಹೋಮವನ್ನು ಮಾಡಿದ್ರೆ ಅವರಿಗೆ ಆಹಾರ, ಬಟ್ಟೆ, ನೀರು, ವಸತಿಯ ಸೌಕರ್ಯ ಕಡಿಮೆ ಎಂದೂ ಆಗುವುದು. ಹೀಗೆ ನಮ್ಮ ಆಶೆಗಳು ಏನದಾವ, ಲೌಕಿಕ ಆಶೆಗಳು ಏನದಾವ, ಅವುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಕರ್ಮಕಾಂಡಗತ ಯಜ್ಞ, ಯಾಗಾದಿ, ಹೋಮ, ಹವನಾದಿಗಳನ್ನ ಕರ್ಮಕಾಂಡಗತವಾದಂತ ಪೂರ್ವ ಭಾಗದಲ್ಲಿ, ವೇದ ಪೂರ್ವ ಭಾಗದಲ್ಲಿ ಹೇಳಲ್ಪಟ್ಟಿದೆ. ಆವಹಂತಿ ವಿತತಾನ ಕುರ್ವಾಣ ಚಿರಮಾತ್ಮಾನಃ ವಾಸಾಂಸಿ ಮಮ ಗಾವಾಂಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರೀಯಮಾವಾಹ. ತೈತರಿಯ ಉಪನಿಷತ್ತು 1ನೇ ಅಧ್ಯಾಯದಾಗ 1, 4, 1, 2 ಭಾಗದಾಗ ಈ ಮಂತ್ರ ಬರ್ತದೆ. ಅಲ್ಲಿ ಶ್ರೀ ಅನ್ನುವಂತ ಶಬ್ದ ಬರ್ತದೆ. ಶ್ರೀ ಅಂದ್ರೆ ಸಂಪತ್ತು, ಅಪಾರವಾದ ಸಂಪತ್ತು. ಆದ್ದರಿಂದ ಇವೆಲ್ಲ ಏನದ, ಇವು ಬೇಕಂದವರು ಅರ್ಥಕಾಮ ಮತ್ತು ಅರ್ಥಕಾಮ ಧರ್ಮದಲ್ಲಿ ಬರ್ತಾವೆ ಇವೆಲ್ಲ. ಅರ್ಥ, ವೆಲ್ತ್, ಫಾರ್ ಸೆಕ್ಯೂರಿಟಿ. ನಮ್ಮ ಜೀವನದ ಭದ್ರತೆಗೆ ಹಣ ಬೇಕಲ್ಲ, ಆ ಹಣ ಬೇಕಂದ್ರೆ ಪೂರ್ವ ಕಾಂಡಗತ ಕರ್ಮಗಳಿಂದ ಯಜ್ಞ ಯಾಗಾದಿಗಳು. ಅಂಡ್ ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ದಟ್. ಸಾಕಷ್ಟು 99.99% ಜನ ಎದ್ರಾಗ ಆಸಕ್ತಿ ಆಗ್ಯಾರಂದ್ರೆ ಅವುಗಳೆಲ್ಲ ಅಪರ ಪುರುಷಾರ್ಥಗಳೆಲ್ಲ ಆಸಕ್ತರದಾರ. ಅವ್ರಿಗೆ ದೇವ್ರೆ ಅಂದ್ರ ರೊಕ್ಕನ ದೇವ್ರು. ಆಟೋ ರಿಕ್ಷಾ ವಾಸ್ ದೇರ್ ವಾಸ್ ಎ ಸ್ಲೋಗನ್ ಇನ್ ತಮಿಳ್, ಮನಿ ಇಸ್ ನೆಸೆಸಿಟಿ ಟಿಲ್ ಒನ್ ಗೆಟ್ಸ್ ಬರಿ. ನೋಡ್ರಿ, ಆಟೋ ರಿಕ್ಷಾದಿಂದ ಒಂದು ಬೋರ್ಡ್ ಬರ್ದಿದ್ರಂತ ಯಾರೋ ಒಬ್ರು. ಅಪ್ಪವ್ರು ಅದನ್ನ ನೋಡ್ಯಾರ, ಅದನ್ನ ಹೇಳಾಗತ್ತ. ಏನ್ ಹೇಳಾಗತ್ತಾರ? ನಾವು ಸಾಯುವವರೆಗೂ ನಮಗ್ ಹಣ ಬೇಕು. You require money even for entering the
ಕಾಫಿನ್ ಆರ್ ಬರಿಯಲ್ ಗ್ರೌಂಡ್. ನಮ್ಮ ಕೊನೆ ಯಾತ್ರೆ ಮುಗಿಸ್ಬೇಕಾದ್ರೂ ಕೂಡ ರೊಕ್ಕ ಬೇಕು, ಹಣ ಬೇಕು. ನೆಕ್ಸ್ಟ್ ಒನ್ ಇಸ್ ಕಾಮಹ, ಎಂಟರ್ಟೈನ್ಮೆಂಟ್, ಪ್ಲೆಜರ್ಸ್, ಮನೋರಂಜನೆ. ಅರ್ಥ ಕಾಮ, ಎರಡನೇದು ಕಾಮ ಮನೋರಂಜನೆ. ಒನ್ಸ್ ದ ಬೇಸಿಕ್ ನೀಡ್ಸ್ ಆರ್ ಫುಲ್ಫಿಲ್ಡ್, ವಿಲ್ ಲುಕ್ ಫಾರ್ ವೆರೈಟೀಸ್ ಆಫ್ ಎಂಟರ್ಟೈನ್ಮೆಂಟ್. ರೋಟಿ, ಕಪಡ, ಮಕಾನ್, ಇವು ಮೂರು ಪ್ರತಿಯೊಬ್ಬರ ಮನುಷ್ಯನಿಗೆ ಅವಶ್ಯ ಅದಾವ. ಇವು ಯಾವಾಗ ಪೂರೈಕೆ ಆದವೋ ಮುಂದೆ ಏನ್ ಕೇಳ್ತಾನ ಮನುಷ್ಯ, ಮನೋರಂಜನೆಗಾಗಿ ಏನಾರ ಐತೇನ್ರಿ ಅಂತ ಕೇಳ್ತಾನ. ಮೊದಲು ಇವ್ ಮೂರು ಕೇಳ್ತಾನ, ಆ ನಂತರ ಇವ್ ಮೂರು ಪೂರೈಕೆ ಆದ್ ಬಂದ್ರ ಹೊಟ್ಟುಂಬ ಊಟ, ಉಡಾಕ ಬಟ್ಟೆ, ಇರಾಕ ಮನಿ ಆತಂದ್ರ ಏನ್ ಕೇಳ್ತಾನ, ಮನೋರಂಜನೆಗೆ ಏನದರಿ ಅಂತ ಕೇಳ್ತಾನ. ಅದೇನು ಅರ್ಥ ಆದ್ಮ್ಯಾಗ ಕಾಮ, ದಟ್ ವಿಲ್ ಕಮ್ ಅಂಡರ್ ಕಾಮಹ. Then the next one is called ಧರ್ಮ. ಆಮೇಲೆ ಬರುವಂತದ್ದು ಧರ್ಮ. ಎಂಟರ್ಟೈನ್ ಆತು ಅಂದ್ರೆ ಮುಂದೆ ಏನ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ಏನೋ ಧರ್ಮ ಮಾಡೋನು ಅಂತ, ಪುಣ್ಯ ಮಾಡೋನು ಅಂತ. ಧರ್ಮ ಅಂದ್ರೆ ಇಲ್ಲ ಪುಣ್ಯ ಅಂತ ಅರ್ಥ ಮಾಡುದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರ ಅಲ್ಲಿಯ ನಾಣ್ಯಗಳಲ್ಲಿ ನಾವು ಪರಿವರ್ತನೆ ಮಾಡ್ಬೇಕಾಗ್ತದೆ. ಯಾರಾದ್ರೂ ಅಮೆರಿಕಾದಿಂದ ಬಂದ್ರು ಅಂದ್ರ ಅವರ ಡಾಲರ್ ಅನ್ನ ನಮ್ಮ ಇಂಡಿಯಾದಾಗ ಹಿಡಿಯುದಿಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಇಂಡಿಯಾದಾಗ ರೂಪಾಯಿಯಲ್ಲಿ ಪರಿವರ್ತನೆ ಮಾಡ್ಬೇಕು. ನಾವು ಇಂಡಿಯಾದವ್ರು ಅಮೆರಿಕಕ್ಕೆ ಹೋದ್ವಿ ಅಂದ್ರೆ ನಮ್ಮ ರೂಪಾಯಿಯನ್ನು ಕೊಟ್ಟು ಎಕ್ಸ್ಚೇಂಜ್ ನಾಗ ಡಾಲರ್ ನಲ್ಲಿ ಹಣ ಪಡಿಬೇಕು. ಇದು ಏನದ, ನಮ್ಮ ರೂಪಾಯಿಯಲ್ಲಿ ನಡೆಯುದಿಲ್ಲ. ಎಲ್ಲಿ ಅಮೆರಿಕದಾಗ ಅಲ್ಲಿ ನಡೆಯುವುದೇನು, ಚಲಾವಣೆಯಲ್ಲಿ ಇರುವುದೇನು ಅಲ್ಲಿ ಡಾಲರ್. 84 ರೂಪಾಯಿ ಕೊಟ್ಟು ಬಂದ್ರೆ $1 ಕೊಡ್ತು. ಇಲ್ಲಿ 84 ರೂಪಾಯಿ, ಅಲ್ಲಿ $1ಗೆ ಸಮ. ಕರೆನ್ಸಿ ಎಕ್ಸ್ಚೇಂಜ್ ಏಜೆನ್ಸಿ ಅದಾವಲ್ಲಿ. ಅಲ್ಲಿ ಹೋಗುತ್ತಲೇ ಎಕ್ಸ್ಚೇಂಜ್ ನಾಗ ಕೊಡ್ಬೇಕು, ನಮ್ ರೂಪಾಯಿ ಕೊಡ್ಬೇಕು, ಡಾಲರ್ ತಗೋಬೇಕು. ಅಲ್ಲಿ ಇಲ್ಲಿ ಬಂದವರು ಅವರು ಡಾಲರ್ ಕೊಡ್ಬೇಕು ಎಕ್ಸ್ಚೇಂಜ್ ನಾಗ, ಇಲ್ಲಿ ರೂಪಾಯಿ ತಗೊಂಡು ವ್ಯವಹಾರ ಮಾಡ್ಲಿಕ್ಕೆ ಬರ್ತದೆ. ಅದೇ ರೀತಿ ನಾವು ಮುಂದಿನ ಜನ್ಮಕ್ಕೆ ಹೋಗ್ಬೇಕಾದ್ರೆ ಕರೆನ್ಸಿ ಬೇಕಾಗ್ತದಲ್ಲ, ಆ ನೆಕ್ಸ್ಟ್ ಜನ್ಮದ ಕರೆನ್ಸಿ ಅರ್ಥ ಕಾಮ. ಬಿಕಾಸ್ ಇನ್ ಯುವರ್ ಫ್ಯೂಚರ್ ಜನ್ಮ ಆಲ್ಸೋ ಯು ಆರ್ ಇಂಟ್ರೆಸ್ಟೆಡ್ ಇನ್ ವಾಟ್. ಮುಂದಿನ ಜನ್ಮದಾಗೂ ರೋಟಿ, ಕಪಡ, ಮಕಾನ್ ಎಲ್ಲ ಬೇಕಲ್ಲ, ಅರ್ಥ ಕಾಮ ಮತ್ತು ಬೇಕಲ್ಲ ಇವೆಲ್ಲ ಧರ್ಮ. ಅದಕ್ಕೆ ಏನ್ ಮಾಡ್ತೇವಿ, ಆ ಜನ್ಮದ ಸಲುವಾಗಿ ನಾವೇನ್ ಮಾಡ್ತೀವಿ, ವೆಲ್ತ್ ಅಂಡ್ ಎಂಟರ್ಟೈನ್ಮೆಂಟ್. ಫಾರ್ ದ್ಯಾಟ್ ಯು ರಿಕ್ವೈರ್ ರಿಲೆವೆಂಟ್ ಕರೆನ್ಸಿ. ಅಲ್ಲಿ ಕರೆನ್ಸಿ ಬೇಕಾಗ್ತದೆ. ಅಂಡ್ ದ್ಯಾಟ್ ಈಸ್ ಕಾಲ್ಡ್ ಪುಣ್ಯಂ. ಆ ಕರೆನ್ಸಿಗೆ ಏನಂತೀವಿ ನಾವು, ಅದಕ್ಕಂತರ ಪುಣ್ಯ. ಪುಣ್ಯ ಅಂದ್ರೆ ಆ ದೇಶದಲ್ಲಿ, ಆ ಒಂದು ಬೇರೆ ದೇಶದಲ್ಲಿ ನಡೆಯಬೇಕಾದಂತ ಚಲಾವಣೆಯಲ್ಲಿದ್ದಂತ ನಾಣ್ಯಕ್ಕೆ ಏನಂತಾರ, ಪುಣ್ಯ. So many karmas are prescribed for generating punyam which will not help in the current ಜನ್ಮ. ಎಷ್ಟೋ ಕೊಂಡ ಕರ್ಮಗಳನ್ನು ಹೇಳ್ತಾರೆ, ಅವುಗಳನ್ನ ಮಾಡಿದ್ರೆ ಪುಣ್ಯ ಬರ್ತದೆ. ಆ ಪುಣ್ಯದ ಫಲ ಇಲ್ಲೇ ಸಿಗುದಿಲ್ಲ, ಅದು ಮುಂದಿನ ಜನ್ಮದಾಗ ಸಿಗ್ತವೆ. ಬಟ್ ಇಟ್ ವಿಲ್ ಗಿವ್ ಯು ಬೆಟರ್ ಬಾಡಿ. ಒಳ್ಳೆ ಶರೀರ ಕೊಡಬಹುದು, ಆರೋಗ್ಯವಂತ ಶರೀರ, ಸ್ಫುರದ್ರೂಪಿ ಶರೀರ, ಒಳ್ಳೆ ಪರ್ಸನಾಲಿಟಿ, ಎತ್ತರ ಇರುವಂತಹದ್ದು ಶರೀರ, ಬೆಟರ್ ಎನ್ವಿರಾನ್ಮೆಂಟ್, ಒಳ್ಳೆ ಸೌಕರ್ಯಗಳಿಂದ ಕೂಡಿದಂತಹ ಏನು ಏರಿಯಾ, ಕ್ಷೇತ್ರ, ಪಾಶ್ ಏರಿಯಾ, ಆಧುನಿಕ ಸೌಕರ್ಯಗಳಿಂದ ಕೂಡಿದಂತಹ ಬಡಾವಣೆ ಸಿಗಬಹುದು ಪುಣ್ಯ ಮಾಡಿದ್ರೆ. ಬೆಟರ್ ಫ್ಯಾಮಿಲಿ, ಒಳ್ಳೆ ತಾಯಿ ತಂದಿ, ಒಳ್ಳೆ ಸಂಸ್ಕಾರವಂತ ಮಂತನ, ಬೆಟರ್ ಸೆಕ್ಯೂರಿಟಿ, ಒಳ್ಳೆ ಆಸ್ತಿವಂತರ ಮಂತನ, ಒಳ್ಳೆ ಪ್ಲೆಜರ್ಸ್, ಎಲ್ಲ ಕೈಗೆ ನಿಲ್ಕುವಂಗ ಸೌಕರ್ಯಗಳು ಇದ್ದಂತ ಮನೆ ಹುಟ್ಟಬೇಕು ಅಂದ್ರೆ ಪುಣ್ಯವನ್ನ ಮಾಡಿರ್ಬೇಕು. ಅದೇ ರೀತಿಯಿಂದ ಪಾಪ ಮಾಡಿದ್ರ ಅದಕ್ಕೆ ಅನುಗುಣವಾಗಿ ಬಡತನ ಫ್ಯಾಮಿಲಿ, ಗ್ರೂಪಿ ಫ್ಯಾಮಿಲಿ, ಸ್ಲಮ್ ಏರಿಯಾ, ಅಂಗವಿಕಲ, ಬುದ್ಧಿವಿಕಲ, ದೈಹಿಕ ಮಾನಸಿಕ ಕಾಯಿಲೆ ಇರುವಂತವ್ರು, ಇವೆಲ್ಲ ಏನು ಪಾಪದ ಫಲ.
ಈ ಧರ್ಮ ಅಥವಾ ಪುಣ್ಯ ಇದು ಮೂರನೇ ಬೆನಿಫಿಟ್. ಎದರಿಂದ ಸಿಗುವುದು? ಆ ಲೌಕಿಕ ಕರ್ಮಗಳಿಂದ, ವೇದ ವಿಹಿತ ಕರ್ಮಗಳನ್ನ ಸಕಾಮದಿಂದ ಮಾಡುವುದರಿಂದ ಸಿಗುವಂತ ಫಲಗಳು ಮೂರು: ಧರ್ಮ, ಅರ್ಥ, ಕಾಮ. ಇಲ್ಲಿ ಅರ್ಥ, ಕಾಮ, ಧರ್ಮ ಅಂತ ತಗೊಂಡ್ರು. ಆಲ್ ದೀಸ್ ತ್ರೀ ಪುಟ್ ಟುಗೆದರ್ ಇಸ್ ಕಾಲ್ಡ್ ಪ್ರೇಯ. ಇವು ಮೂರನ್ನು ಕೂಡಿಸಿ ನಾವು ಪ್ರೇಯೋ ಮಾರ್ಗ ಅಂತ ಹೇಳ್ತೀವಿ ನಾವು. ಕಠೋಪನಿಷತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇವು ಮೂರನ್ನು ಕೂಡಿಸಿ ಏನೈತಲ್ಲ ಅದಕ್ಕೊಂದು ಹೆಸರು. ಏನು? ಪ್ರೇಯೋ ಮಾರ್ಗ. ಇಲ್ಲಿ ಕಠೋಪನಿಷತ್ ಇಟ್ ಇಸ್ ಕಾಲ್ಡ್ ಪ್ರೇಯ. ಅವ್ರು ಹೇಳ್ಬಿಟ್ರು, ಪ್ರೇಯಶ್ಚ ಮನುಷ್ಯಶ್ಚ ಮೇತೌ ಸಂಪ್ರಚೀತ ವಿವಿನಾತಿ ಧೀರ. ಸೊ ವಾಟ್ ಈಸ್ ದ ಪ್ರಯೋಜನಂ? ಏನದ ಪ್ರಯೋಜನದಿ? ಧರ್ಮ, ಅರ್ಥ, ಕಾಮ ಈಸ್ ದ ಕರ್ಮ ಫಲಂ. ಸೊ ಕರ್ಮ ಈಸ್ ಸಬ್ಜೆಕ್ಟ್ ಮ್ಯಾಟರ್. ವೇದ ಪೂರ್ವ ಭಾಗದಲ್ಲಿ ವಿಷಯ ಏನದ? ಕರ್ಮ ವಿಷಯ ಅದ. ಧರ್ಮ, ಅರ್ಥ, ಕಾಮ ಏನದ? ಪ್ರಯೋಜನ ಅದ. ಮತ್ತ ಈ ವೇದ ಅಂತ ಅಭ್ಯಾಸ ಮಾಡೋದಕ್ಕೂ ಮತ್ತು ಇದಕ್ಕೂ ಪ್ರಯೋಜನ ಏನಪ್ಪಾ ಅಂತಂದ್ರೆ, is not directly give any benefit like studying yoga 1 week course. He studies varieties of asanas, exercises, and after 7 years he continues to be like a football, round. We see no use of this study of yoga. So it is not enough you attend the course, you get the knowledge, but that knowledge must be used in anushtanam. Karma jnanam cannot produce the benefit. ಒಂದು ಮಾತು ಹೇಳ್ತಾರೆ ಅಪ್ಪೋರಿಲ್ಲೇ, ಕರ್ಮಕಾಂಡಗತವಾದಂತಹದ್ದು ಯಜ್ಞಗಳನ್ನು ಹಿಂಗ ಮಾಡ್ಬೇಕು, ಇಷ್ಟು ಹವಿಸ್ಗಳು ಬೇಕು, ಇಷ್ಟು ಋತ್ವಿಜರು ಬೇಕು, ಈ ಕಾಲದಲ್ಲಿ ಮಾಡ್ಬೇಕು, ಹಿಂಗೆಲ್ಲ ನಿಯಮಗಳದಾವ. ಆ ಯಾವ ಕಾಲದಾಗ ಇರ್ತ ಅದೇ ಕಾಲಕ್ಕೆ ಪ್ರಾರಂಭ ಮಾಡ್ಬೇಕು. ಅಲ್ಲಿ ಮುಹೂರ್ತ ಬಹಳ ಮುಖ್ಯದ. ಆಮ್ಯಾಗ ಋತ್ವಿಜರು, ಆಮೇಲೆ ಬೇಕಾಗುವಂತ ಹವಿಸ್ಗಳು ಮತ್ತು ಯಜ್ಞ ಕುಂಡ, ಈ ಮೊದಲಾದವ ಸಂಗತಿಗಳು ಏನಿರ್ಬೇಕು, ಏನ್ ಹೇಳ್ತಾರ ಆ ಪ್ರಮಾಣದಾಗ ಆ ಪದ್ಧತಿ ಪ್ರಕಾರ ಇರ್ಬೇಕು. ಅವೆಲ್ಲ ಅದರದ ಜ್ಞಾನವನ್ನ ಮಾಡುವಂತ ವಿಧಾನವನ್ನ ಕಲ್ತಿರ್ಬೇಕು. ಅವ ಯಜಮಾನಗ ಹೇಳ್ಕೊಡೋರು ಅಲ್ಲೇ ಋತ್ವಿಜರು ಇರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಿರ್ಬೇಕು. ಇದು ಒಂದು ಜ್ಞಾನ. ಬರೀ ಜ್ಞಾನ ಇತ್ತಂದ್ರ, ಋತ್ವಿಜ ಜ್ಞಾನ ಇತ್ತಂದ್ರ ಅವ ಕರ್ಮ ಮಾಡಲಿಲ್ಲ, ಯಜ್ಞ ಮಾಡಲಿಲ್ಲ ಅಂದ್ರೆ ಫಲ ಬರ್ತೈತೇನು? ಬರೋದಿಲ್ಲ. ಅದರ ಯಜ್ಞದ ಜ್ಞಾನನೂ ಇರಬೇಕು. ಆ ನಂತರ ಯಜ್ಞವನ್ನ ಪ್ರಾಯೋಗಿಕವಾಗಿ ಮಾಡುವಂತದ್ದು ಪ್ರೊಸೀಜರು ಗೊತ್ತಿರ್ಬೇಕು. ಯಾವ ಕರ್ಮ ಆದ್ಮೇಲೆ ಯಾವ ಕರ್ಮ ಮಾಡ್ಬೇಕು, ಯಾವ ಕರ್ಮಕ್ಕೆ ಯಾವ ಮಂತ್ರ ಹೇಳ್ಬೇಕು. ಯಾರು ಅಲ್ಲಿ 16 ಮಂದಿ ಋತ್ವಿಜರು ಇರ್ತಾರ, ಅವ್ರು ಯಾರ್ಯಾರು ಏನೇನ್ ಮಾಡ್ಬೇಕು ಆ ಕರ್ಮಗಳನ್ನ ಮಾಡಾಕ ಒಣ ಒಬ್ಬ ಇರ್ತಾನೆ. ಯಜಮಾನನ ಹೆಂಡತಿ, ಯಜಮಾನ ಪತ್ನಿ ಇರ್ತಾರ, ಅವ್ರು ಏನ್ ಮಾಡ್ಬೇಕು ಎಲ್ಲರೂ ಏನದ ಇಷ್ಟ ಮಂದಿ 15, 16, 18 ಮಂದಿ ನಮ್ಮಲ್ಲಿ ಯಜ್ಞ ಕುಂಡದಾಗ 18 ಪ್ಲಸ್ ಯಜ್ಞ ಕುಂಡ ಅಲ್ಲಿ ಇದ್ದಂತ ಹವಿಸ್ಗಳು ಏನು ಅವೆಲ್ಲವೂ ಏನ್ ಪದ್ಧತಿ ಇದ್ರೆ ಆ ಪದ್ಧತಿ ಸೇರಿ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತು ಇರ್ಬೇಕು. ಆಮೇಲೆ ಗೊತ್ತಿದ್ರೆ ಅಷ್ಟ ಫಲ ಬರಂಗಿಲ್ಲ. ಅಲ್ಲಿ ಆ ಗೊತ್ತಿದ್ದನ್ನ ಅದನ್ನ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗ್ತದೆ, ಅಂದಾಗ ಫಲ ಬರ್ತದ ಅಂತಾರಪ್ಪ. ಎಲ್ಲಿ ಕರ್ಮಕಾಂಡಗತಿ. ಜ್ಞಾನಕಾಂಡದಾಗ ಹಂಗಲ್ಲ. ಜ್ಞಾನಕಾಂಡದಾಗ ಜ್ಞಾನಾದೇವತ್ತು ಕೈವಲ್ಯ, ಜ್ಞಾನದಿಂದ ಮಾತ್ರ ಮೋಕ್ಷದ. ಅಲ್ಲಿ ಮಾಡುವುದಿಲ್ಲ. ಇಲ್ಲೇ ತಿಳಿಯುವುದು ಅದ. ಯಜ್ಞ ಪೂರ್ವ ಭಾಗದಲ್ಲಿ ತಿಳ್ಕೋಬೇಕು, ಆಮೇಲೆ ಮಾಡಿದ್ರೆ ಫಲ ಬರ್ತದ. ಒಂದು ಉದಾಹರಣೆ ಹೇಳ್ತಾರ ಅಪ್ಪವ್ರು. ನೋಡ್ರಿ, ಯೋಗಾಸನ 1 ವಾರದ ಕೋರ್ಸು, ಇಷ್ಟು ಯೋಗಾಸನ ಹೇಳ್ಕೊಳ್ತೇವಿ, ಇಷ್ಟು ಪ್ರಾಣಾಯಾಮ ಹೇಳ್ಕೊಳ್ತೇವಿ, ಇದು ಥಿಯರಿ ಕ್ಲಾಸು. ಆ ಥಿಯರಿ ಕ್ಲಾಸ್ ಕಲ್ತು ಬಂದ ಅವ ಏನೂ ಮಾಡ್ಲೇ ಇಲ್ಲ ಅಂತಂದ್ರ ಅವನು ತೂಕ ಇಳಿಯುವುದಿಲ್ಲ. ಆ ಯೋಗದ ಫಲ ಅವನ್ ಬರುವುದಿಲ್ಲ. ಅಮ್ಮ ಆ ಯೋಗದ ಫಲ ಬರ್ಬೇಕಂದ್ರೆ ಅವ ಕಾರ್ಯರೂಪ ಇಳಿಸ್ಬೇಕು. ಅವನ್ನೆಲ್ಲ ಆ ಯೋಗಾಸನವನ್ನ ಮತ್ತು ಆ ಪ್ರಾಣಾಯಾಮವನ್ನ ಪ್ರಾಯೋಗಿಕವಾಗಿ ಮಾಡಿದಾಗ ಫಲ ಬರ್ತದೆ. ಬರೀ ತಿಳ್ಕೊಂಡ್ರೆ ಪ್ರಾಕ್ಟಿಕಲ್ ಮಾಡ್ಲಿಲ್ಲ, ಬರೀ ಥಿಯರಿ ಕ್ಲಾಸ್ ಅಟೆಂಡ್ ಆದ ಅಂದ್ರೆ ಬರುವುದಿಲ್ಲ, ರಿಸಲ್ಟ್ ಬರುವುದಿಲ್ಲ. ಆದ್ದರಿಂದ ಕರ್ಮ ಕಾಂಡದಲ್ಲಿ ತಿಳ್ಕೊಡ್ರಿ, ತಲೆ ಇಟ್ಕೊಡ್ರಿ. ಮೊದಲ ಜ್ಞಾನ ಆಗ್ಬೇಕು. ಆ ಯಜ್ಞ ಮಾಡುವಂತದ್ದು ಜ್ಞಾನ ಏನು, ಹವಿಸ್ಗಳೇನು, ಪೂರ್ಣ ಮಾಡುವ ವಿಧಾನ ಏನು ಎಲ್ಲ ತಿಳ್ಕೊಬೇಕು. ಆಮೇಲೆ ಫಲ ಅಷ್ಟಕ್ಕೆ ಬರುದಿಲ್ಲ, ಅದನ್ನ ಕಾರ್ಯರೂಪ ಮಾಡ್ಬೇಕು, ಅವಾಗ ಫಲ ಬರ್ತದೆ. ಕರ್ಮ ಜ್ಞಾನಂ ಕೆನಾಟ್ ಪ್ರೊಡ್ಯೂಸ್ ಎನಿ ಬೆನಿಫಿಟ್. ಕರ್ಮ ಅನುಷ್ಠಾನಂ ಏವ ಪ್ರೊಡ್ಯೂಸಸ್ ಬೆನಿಫಿಟ್. ಕರ್ಮ ಅನುಷ್ಠಾನ ಮಾಡಿದ್ರೆ ಮಾತ್ರ ಅಲ್ಲಿ ಲಾಭದ ಬೆನಿಫಿಟ್ ಬರ್ತದೆ. ದೇಪೋ ಸ್ಟಡಿ ವಿಲ್ ಬೆನಿಫಿಟ್ ಬಟ್ ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಥ್ರೂ ದಿ ಅನುಷ್ಠಾನಂ. ಆದ್ರಿಂದ
ಅಲ್ಲಿ ಕರ್ಮಕಾಂಡಗತವಾದಂತ ಯಜ್ಞ ಯಾಗಾದಿಗಳನ್ನ ಹೋಮ ಹವನಾದಿಗಳು ಮಾಡುವಂತಹದ್ದು ಕೇವಲ ಜ್ಞಾನದಿಂದ ಪ್ರಯೋಜನ ಇಲ್ಲ. ಜ್ಞಾನವು ಪ್ರಾಕ್ಟಿಕಲ್ ಆಗಿ ಮಾಡುವ ಮೂಲಕ ಪ್ರಯೋಜನ ಆಗ್ತದೆ. ಅದಕ್ಕೆ ಜ್ಞಾನ ಏನದ ಇಲ್ಲಿ ಅವಾಂತರ ಫಲ ಅದ. ಡೈರೆಕ್ಟ್ ಅನುಷ್ಠಾನ ಮಾಡಿದ್ರೆ ಅದು ಫಲ ಕೊಡುದಿಲ್ಲ. ಕಲ್ತಿದ್ದು ದಿಸ್ ಈಸ್ ಕಾಲ್ಡ್ ಪರಂಪರಾ ಸಂಬಂಧ. ಇಲ್ಲಿ ಏನದ ಪರಂಪರಾ ಸಂಬಂಧ ಅದ. ಡೈರೆಕ್ಟ್ ಸಂಬಂಧ ಇಲ್ಲ, ನೇರವಾದ ಸಂಬಂಧ ಇಲ್ಲ. ಇಲ್ಲಿ ಪರಂಪರಾ ಸಂಬಂಧದ. ನೋ ಡೈರೆಕ್ಟ್ ಬೆನಿಫಿಟ್ ಬಟ್ ಇನ್ ಡೈರೆಕ್ಟ್ ಬೆನಿಫಿಟ್. ಇದು ಪರಂಪರಾ ಸಂಬಂಧದ. And what is the intermediary factor? We have to do that. Sandhya Vandanam is supposed to be the best Vedic karma for all round benefit. Like the one of the prayers, Sandhya Vandanam is also considered to be the best Vedic prayer, but it will give the benefit only when it is performed. Otherwise no benefit. ಈಗ ಸಂಧ್ಯಾ ವಂದನ ಅಂತ ಮಾಡ್ತಾರೆ ವೈದಿಕರು, ಕೆಲವೊಂದು ವೈದಿಕರು, ಎಸ್ಪೆಷಲಿ ಬ್ರಾಹ್ಮಿನ್ಸ್ ಸಂಧ್ಯಾ ವಂದನೆ ಅಂತ ಮಾಡ್ತಾರೆ. ಬೆಳಿಗ್ಗೆ ಸೂರ್ಯೋದಯ ಸಮಯಕ್ಕೆ, ಮಧ್ಯಾಹ್ನ 12 ಗಂಟೆಗೆ ಮತ್ ಸಾಯಂಕಾಲ ಸೂರ್ಯಾಸ್ತ ಕಾಲಕ್ಕೆ 3 ಸಲ ಅವರು ಏನ್ ಮಾಡ್ತಾರ, ಸಂಧ್ಯಾ ವಂದನ ಮಾಡ್ತಾರೆ. ಆ ಸಂಧ್ಯಾ ವಂದನ ಏನೋ ಒಳ್ಳೆ ಪ್ರಾರ್ಥನೆ ಅದ, ಇಲ್ಲಂತಲ್ಲ. ಅದ್ರ ಮಾಡಿದ್ರೆ ಬರುವಂತ ಫಲ ಅದು. ಅದು ಬರೀ ತಿಳ್ಕೊಂಡ್ರೆ ಅದು ಕಲ್ತೆ ಬಿಡೋದ್ರ ಬರಂಗಿಲ್ಲ ಫಲ. ಅದು ಮಾಡ್ಬೇಕು ಅಂದ್ರೆ ದಿಸ್ ಇಸ್ ಕಾಲ್ಡ್ ಪರಂಪರಾ ಸಂಬಂಧ. ಅದರಿಂದ ಮಾಡಿದ ಏನ್ ಮಾಡ್ತಾರ ಸರ್ ಅವರು? ಸಂಧ್ಯಾ ವಂದನೆ ಒಳಗೆ ಭಗವಂತನ ನೆನೆಸುವಂತ ಕೆಲವೊಂದು ಪ್ರೇಯರ್ಸ್ ನಾವು. ಈಗ ಸೂರ್ಯೋದಯ ಆಗೋ ಕಾಲದಾಗ ಮತ್ತು ಮಧ್ಯಾಹ್ನ ಟೈಮ್ 12 ಗಂಟೆಗೆ ಮತ್ತು ಸಾಯಂಕಾಲ ಅವರು ಕೆಲವೊಂದು ಪ್ರೇಯರ್ ಮಾಡ್ತಾವ, ಪ್ರಾರ್ಥನೆ ಮಾಡ್ತಾರ. ಈಗ ನಮ್ಗೆ ಓದವಲ್ಲ ಮಂತ್ರ, ಶಾಂತಿ ಮಂತ್ರ ಅಂತ ಮಂತ್ರಗಳು ಅದಾವ. ಅದ ಪರಂಪರಾ ಸಾಧನದ. ದಸ್ ವಿಷಯ, ಪ್ರಯೋಜನ, ಸಂಬಂಧ. ದೀಸ್ ಆರ್ ದ 3 ಬೆನಿಫಿಟ್ಸ್. 3 ವಿಷಯ. ಅಂಡ್ ಫೋರ್ತ್ ಒನ್ ಇಸ್ ಅಧಿಕಾರಿ. ಹೂ ಇಸ್ ದ ಟಾರ್ಗೆಟ್ ಆಡಿಯನ್ಸ್? ನಿನ್ನೆ ಹೇಳಿದ್ರು, ಒಬ್ಬವ ಸೀರೆ ತಯಾರು ಮಾಡುವಂತ ಕಂಪನಿ ಅದಾವ. ಅವನ್ಗೆ ಯಾರು ಗಿರಾಕಿ ಬೇಕು? ಸೀರೆ ಉಡೋರ್ ಬೇಕು. ಒಬ್ಬ ಶಾಂಪೂ ತಯಾರು ಮಾಡ್ಯಾನ ಕಂಪನಿಯಾಗ ಅಂದ್ರೆ ಅವಾಗ ಗಿರಾಕಿ ಎಂತವ್ ಬೇಕು? ತಲೆಯಾಗ ಕೂದಿದ್ದವ್ರು ಬೇಕು. ನಿನ್ ಹೇಳಿದ್ರು. ಹಂಗ ಈ ಪೂರ್ವ ಮೀಮಾಂಸಗತವಾದಂತಹ ಈ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಂತಂದ್ರೆ ಯಾರು ಬೇಕು ಅಂದ್ರೆ ಅದಕ್ಕೆ ಟಾರ್ಗೆಟ್ ಆಡಿಯನ್ಸ್ ಯಾರು, ಜನ ಯಾರು ಅಂತಂದ್ರೆ those who fulfill the following conditions. ಈ ಕೆಳಗಿನ ಷರತ್ತಿಗೆ ಒಳಪಟ್ಟವರು ಇಲ್ಲಿ ಅಧಿಕಾರಿಗಳು. ಏನವ ಅಧಿಕಾರಿಗಳು? ಅವರಿಗೆ ಆಶೆಗಳು ಇರಬೇಕು. ಏನು? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಸಮಾಜದಾಗ ಸ್ಥಾನ, ಮಾನ, ಗೌರವ, MLA MP ಆಗ್ಬೇಕನ್ನೋ ಆಶೆ ಇದ್ದವರು ಪೂರ್ವ ಮೀಮಾಂಸಗತ ಕರ್ಮಕಾಂಡಗಳನ್ನ ಮಾಡಬೇಕು. ವೇದ ಪೂರ್ವ ಭಾಗ, ದ ಫಸ್ಟ್ ಕ್ವಾಲಿಫಿಕೇಶನ್ ಇಸ್ ವಾಟ್? ಡಿಸೈರ್. ಯದ್ಯಾದಪಿ ಕುರುತೆ ಕರ್ಮ ತತ್ ಕಾಮಸ್ಯ ಚೇಷ್ಟಿತಂ. Desire must be there. Desire for what? Dharma, artha, kama. Desire should be there. Artha, kamaka avanga ಬಯಕೆ ಇರ್ಬೇಕು. I want wealth, I want property, I want all those things, I want to enjoy life. So desire, dharma ichha, artha ichha, kama ichha. Otherwise in Kadhopanishad, preyorti. Preyaha. ಅಂತ್ಯತೆ ಇತಿ ಪ್ರೇಯೋರ್ತಿ. ವಿಷ್ಣು ಸಹಸ್ರನಾಮ ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಅರ್ಥಾರ್ಥಿ ಚ ಅರ್ಥಂ ಆಪ್ನುಯಾತ್, ಕಾಮಾನ್ ಆಮನುಯಾತ್ ಕಾಮಿ, ಪ್ರಜಾರ್ಥಿ ಚ ಆಪ್ನುಯಾತ್ ಪ್ರಜಾಂ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಧರ್ಮಾರ್ಥಿ, ಅರ್ಥಾರ್ಥಿ. ಅರ್ಥಿ means what? A seeker, a desire. May you chant Vishnu Sahasranama for getting what? ಧರ್ಮ, ಅರ್ಥ, ಕಾಮ. ವಿಷ್ಣು ಸಹಸ್ರನಾಮ ಮಾಡು. ಎದಕ್ಕೆ? ಧರ್ಮ, ಅರ್ಥ, ಕಾಮಗಾಗಿ ಮಾಡುವುದು ಪ್ರಾರ್ಥನೆ. ಅಂಡ್ ಒನ್ ಆಫ್ ದ ಡಿಸೈರ್ ಇಸ್ ವಾಟ್? ಪ್ರಜಾರ್ಥಿ.
ಚಾಪ್ನುತೆ ಪ್ರಜಾಂ. ಯಾರು ಒಳ್ಳೆ ಪ್ರಜೆಗಳನ್ನ ಇಚ್ಛಾ ಮಾಡ್ತಾರ ಮಕ್ಕಳನ್ನ, ಅವರು ಆ ಪ್ರಜಾತಿಗಳು. ಡು ಯು ವಾಂಟ್ ಗುಡ್ ಚಿಲ್ಡ್ರನ್? ಎಸ್, ಚಾಂಟ್ ವಿಷ್ಣು ಸಹಸ್ರನಾಮ. ನಿಮ್ಗೆ ಒಳ್ಳೆ ಮಕ್ಕಳು ಬೇಕಾ? ಶಾಣೆ ಮಕ್ಕಳು ಬೇಕಾ? 98% ಮಕ್ಕಳು ಬೇಕಾ? ಬೇಕ್ರಿ. ವಿಷ್ಣು ಸಹಸ್ರನಾಮ ಚಾಂಟ್ ಮಾಡ್ರಿ. ಅವ್ರ ಕಡೆಯಿಂದ ಮಾಡಿಸ್ರಿ. ಫಸ್ಟ್ ಕ್ವಾಲಿಫಿಕೇಶನ್ ಫಾರ್ ಅಧಿಕಾರಿ ಇಸ್ ಡಿಸೈರ್. ಅಲ್ಲಿ ಏನಿರ್ಬೇಕು? ರಾಗಿಗಳೆಂದು ಎಳೆಯೊಳಗೆ ಇರ್ಪರು ಅಂತ ಹೇಳ್ತಾರೆ ನಿಗುಣರು. ಆ ರೀತಿ ರಾಗಿಗಳೇ ಪೂರ್ವ ಕಾಂಡಗತವಾದ ಕರ್ಮಗಳಿಗೆ ಅಧಿಕಾರಿಗಳು. ಅರ್ಥಿತ್ವಂ ಇಟ್ ಈಸ್ ಕಾಲ್ಡ್ ವೇದ ಪೂರ್ವ ಭಾಗ. ಅಂಡ್ ಸೆಕೆಂಡ್ ಕ್ವಾಲಿಫಿಕೇಶನ್ ಈಸ್ ರಿಸೋರ್ಸಸ್ ಫಾರ್ ಡೂಯಿಂಗ್ ಕರ್ಮ. ಒಂದು ಕರ್ಮಕ್ಕೆ ಬೇಕಾಗುವಂತ ಸಾಧನೆ ಸಲಕರಣೆಗಳು ಬೇಕಾಗ್ತವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ರಿಸೋರ್ಸ್ ಇಸ್ ಫೇತ್ ಇನ್ ಬೇಸಿಕ್ ರಿಚುವಲ್ಸ್. ಆ ಯಜ್ಞಗಳನ್ನು ಮಾಡಿದ್ರೆ ಆ ಫಲ ಬರ್ತದ ಅನ್ನುವಂಥದ್ದು ನಂಬಿಕೆ ಇರ್ಬೇಕು ಮೊದಲು. ಇನ್ನು ನಂಬಿಕೆ ಇಲ್ಲ ಅಂದ್ರೆ, ಶ್ರದ್ಧಾ ಇಲ್ಲ ಅಂತಂದ್ರೆ ರಿಚುವಲ್ಸ್ ಅಲ್ಲಿ ನಿಮ್ಗೆ ಫಲ ಕೊಡುವುದಿಲ್ಲ. Therefore, ಶ್ರದ್ಧಾ is very important. ಶ್ರದ್ಧಾ ಇನ್ ವೇದ, ಶ್ರದ್ಧಾ ಇನ್ ವೇದ ಪೂರ್ವ, ಶ್ರದ್ಧಾ ಇನ್ ವೈದಿಕ ಕರ್ಮ, ಇವೆಲ್ಲ ಬೇಕಾಗ್ತಾವ. That is why Shraddha itself is called Shraddham. A person can do Shraddham only if he has got faith in the ceremony. If I say I do not believe in the survival of the forefathers or Punarjanma, or how can something be offered to the fire here will benefit somebody some way. ಈಗ ನಮ್ಮ ಹಿರಿಯರು ಅದಾರ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ? ಹಿರಿಯರ ಹಬ್ಬ ಮಾಡ್ತೀವಿ, ಅವತ್ತಿನ ದಿವಸ ಅವ್ರಿಗೆ ಆಹಾರ ಕೊಡ್ತೇವಿ. ನಾವೇನ್ ತಿಳ್ಕೊಂಡಿವಿ? ನಾವು ಇಲ್ಲೇ ವರ್ಷಕ್ಕೊಮ್ಮೆ ಆಹಾರ ಕೊಟ್ರೆ ಆ ಇಲ್ಲಿ ಒಂದು ವರ್ಷದ ಕಾಲಾವಧಿ, ಆ ಪಿತೃಲೋಕದಲ್ಲಿ ಒಂದು ದಿನದ ಕಾಲಾವಧಿ. ನಾವು ಇಲ್ಲಿ ವರ್ಷಕ್ಕೊಮ್ಮೆ ಆಹಾರ ಕೊಟ್ರೆ ನಾವ್ ಏನ್ ಕೊಟ್ಟಂಗಾತು ಅಂದ್ರೆ ಅಲ್ಲಿ ಕಾಲಾವಧಿ, ಪಿತೃಲೋಕದ ಕಾಲಾವಧಿಗೆ ದಿನಕ್ಕೊಮ್ಮೆ ಆಹಾರ ಕೊಟ್ಟಂಗಾತು ಅಂತ ಭಾವನೆ ಮಾಡ್ತೇವಲ್ಲ. ಅಲ್ಲಿ ಕಾಲಗತಿ ಬೇರೆ ಅದಾವ, ಪಿತೃಲೋಕದ ಕಾಲಗತಿಗಳು ಬೇರೆ ಅದಾವ, ಈ ಪೃಥ್ವಿ ಲೋಕದ ಕಾಲಗತಿಗಳು ಬೇರೆ ಅದಾವ. ಅಲ್ಲೇ ಶ್ರದ್ಧಾ ಬೇಕು, ಶ್ರದ್ಧಾ ಇಲ್ಲಂದ್ರೆ ಆಗೋದಿಲ್ಲ. ಎಲ್ಲೇ ನಮ್ಮಪ್ಪ ತಿರ್ಕೊಂಡು ಎಲ್ಲದನೋ ಏನೋ ನಾವಿಲ್ಲಿ ಶ್ರದ್ಧಾ ಮಾಡ್ತೇವೆ ಅಂತ ನಮ್ಗೆ ಶ್ರದ್ಧಾ ಇಲ್ಲ, ಮಾಡೋ ಕರ್ಮದಾಗ ಶ್ರದ್ಧಾ ಇಲ್ಲ ಅಂದ್ರೆ ಫಲ ಕೊಡೋದಿಲ್ಲ. ಸೊ ಇಫ್ ಫೇತ್ ಈಸ್ ನಾಟ್ ದೇರ್, ಎಂಟೈರ್ ವೇದ ಈಸ್ ಇರ್ರಿಲೆವೆಂಟ್. ನಮಗ ವೇದ ಪೂರ್ವ ಭಾಗದಾಗ ಶ್ರದ್ಧಾ ಇಲ್ಲ ಅಂದ್ರೆ ಇವೆಲ್ಲವೂ ಏನ್ ಅನಿಸ್ತಾವು ಅಂತಂದ್ರೆ ಅಸಮಂಜಸ ಅನಿಸ್ತಾವ. ಇರ್ರಿಲೆವೆಂಟ್ ಅಂದ್ರೆ ಅಸಮಂಜಸ. Therefore, what is the first resource? ಏನ್ ಬೇಕಾಗೈತಿಪ್ಪ ವೇದ ಪೂರ್ವ ಭಾಗದಾಗ ಅಂದ್ರೆ ಶ್ರದ್ಧಾ ಬೇಕು. That is why brahmachari is asked to chant these prayers. ಆದ್ದರಿಂದ ಬ್ರಹ್ಮಚಾರಿಗಳಿಗೆ ಈ ಕೆಳಗಿನ ಮಂತ್ರನ ಪಠನ ಮಾಡ್ಲಿಕ್ಕೆ ಹೇಳ್ತಾರೆ. ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಫಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಅವ್ಯವಾಹನ. ಹಿಂಗೆ ಕೇಳ್ತಾರೋ, ಓ ಲಾರ್ಡ್ ಗಿವ್ ಮಿ ಫೇತ್, ಹೇ ಭಗವಂತ ನನಗ ಶ್ರದ್ಧೆಯನ್ನ ಕೊಡು. ಮೈ ಮೇಧಾಂ, ಮೇಧಸ್ಸನ್ನು ಕೊಡು. ಮೈ ಪ್ರಜಾಂ, ಮೈ ಶ್ರದ್ಧಾಂ ದದಾತು. ಈ ಒಂದು ವೈದಿಕ ಕರ್ಮದಲ್ಲಿ ನನಗ ಶ್ರದ್ಧೆಯನ್ನು ಹುಟ್ಟಿಸು. ದೆನ್ ವಾಟ್ ಆರ್ ಅದರ್ ಸೋರ್ಸಸ್ ಆರ್ ರಿಕ್ವೈರ್ಡ್ ಫಾರ್ ಡೂಯಿಂಗ್ ಕರ್ಮ? ಕರ್ಮ ಮಾಡೋ ಕರ್ಮಕಾಂಡದಲ್ಲಿ ಮತ್ತೇನ್ ಬೇಕು? ಅದರ ಜ್ಞಾನ ಬೇಕು. ಯಾವ ಯಜ್ಞವನ್ನ ಹೆಂಗ ಅದು ಮಾಡೋ ಪದ್ಧತಿ ಏನು, ಆ ಕಲೆ ಸ್ಕಿಲ್ ಗೊತ್ತಿರ್ಬೇಕು. ಮತ್ತೆ ಮಾಡ್ಲಿಕ್ಕೆ ದುಡ್ಡು ಬೇಕು ಬೇಡ? ಅವೆಲ್ಲ ಸಾಮಾನ್ ತರ್ಲಿಕ್ಕೆ ದುಡ್ಡು ಬೇಕು, ವೆಲ್ತ್. ಬಿಗ್ಗರ್ ದ ಕರ್ಮ, ಮೋರ್ ವೆಲ್ತ್ ಈಸ್ ಆಲ್ಸೋ ರಿಕ್ವೈರ್ಡ್. ಹೆಂಗೆ ದೊಡ್ಡ ದೊಡ್ಡ ಹೋಮ ಹವನಗಳ ಮಾಡ್ತೇವಿ ಹಂಗಂದ್ರೆ ಬಹಳಷ್ಟು ದುಡ್ಡು ಬೇಕಾಗ್ತದ. ಅಶ್ವಮೇಧ ಯಾಗ ರಾಜರು ಮಾಡ್ತಿದ್ರು. ಆ ಅಶ್ವಮೇಧ ಯಾಗದಾಗ ಏನ್ ಮಾಡ್ಬೇಕು ಅಂದ್ರೆ ಅವ ಎಲ್ಲಾ ದಾನ ಮಾಡ್ಬೇಕು. ಮೊದಲು ತನ್ನ ಕಡೆ ಇದ್ದಿದ್ದನ್ನ ಎಲ್ಲಾ ದಾನ ಮಾಡ್ಬೇಕು. ಮರುದಿವಸ ಅವ ತನ್ನ ಅಡಿಗೆಗಾಗಿ ಹೊಸ ಗಡಿಗೆ ತಗೊಂಡು ಬಂದ ಅಡಿಗೆ ಮಾಡ್ಬೇಕು. ಅಷ್ಟು ದಾನ ಮಾಡ್ಬೇಕು ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ. ಎಷ್ಟ್ ಚಂದ ಇಟ್ಟಾರ ನೋಡ್ರಿ ನಮ್ ಹಿರಿಯ. ಆ ಏನ್ ಸಂಪತ್ತದ ಆ ರಾಜನಿಂದು ಎಲ್ಲ ಕಳ್ಕೊಬೇಕು. ಅವ ದಾನ ರೂಪದಾಗ ಕಳ್ಕೊಬೇಕು. ಭಿಕ್ಷಾಗ ಬರ್ಬೇಕು, ರೋಡಪತಿ ಆಗ್ಬೇಕು ಬದಲವ. ಅಹಂಕಾರ ಹಿಡಿಬೇಕು ಬದಲವ. ಬಿಗ್ಗರ್ ದ ಕರ್ಮ, ಮೋರ್ ವೆಲ್ತ್ ಈಸ್ ಆಲ್ಸೋ ರಿಕ್ವೈರ್ಡ್. ದೇರ್ಫೋರ್ knowledge, skill, wealth put together is called dakshata. ಜ್ಞಾನ ಬೇಕು, ನೈಪುಣ್ಯತೆ ಬೇಕು,
ಹಣ ಬೇಕು. ಇವು ಮೂರಕ್ಕೂ ನಾವೇನಂತೀವಿ? ದಕ್ಷತೆ. ಆ ಯಾಗವನ್ನು ಮಾಡುವಂತ ದಕ್ಷತಾ ಇರ್ಬೇಕು. ದಕ್ಷತೆ ಅಂದ್ರೆ ಏನ? ಎಲ್ಲ ಬೇಕಾದಂತ ಸಾಧನ ಸೌಕರ್ಯಗಳು ಬೇಕಾಗ್ತವೆ. ಅಂಡ್ ವೆನ್ ವಿ ಸೇ ರಿಸೋರ್ಸಸ್, ನಾಟ್ ಓನ್ಲಿ ಮನಿ but the skill, faith, knowledge, etc. are also included. This is the second qualification for the ಅಧಿಕಾರಿ. ಅಧಿಕಾರಿ ಹೆಂಗಿರ್ಬೇಕು? ಯಜ್ಞ ಮಾಡುವಂತ ಸಾಮರ್ಥ್ಯ ಇರಬೇಕು, ಯಜ್ಞ ಬಲ್ಲವಾಗಿರ್ಬೇಕು. ಆ ನಂತರ ಅವನಲ್ಲಿ ಆ ಯಜ್ಞಕ್ಕೆ ಬೇಕಾಗುವಂತ ಖರ್ಚನ್ನ ಪೂರೈಕೆ ಮಾಡುವಷ್ಟು ಸಾಧನೆ ಇರ್ಬೇಕು. And the third qualification mentioned in Veda Purva Bhaga is Vedic permit. ಮೂರನೇ ಕ್ವಾಲಿಫಿಕೇಶನ್, ಮೂರನೇದು ಏನಪ್ಪಾ ಅವಂಗ ಬೇಕಾಗಿದ್ದು ಅರ್ಹತೆ ಅಂತಂದ್ರ ವೇದದಿಂದ ಅವಂಗ ಆ ಮಾಡುವಂತ ಪರ್ಮಿಷನ್ ಬೇಕು. ಫಾರ್ ಎವ್ರಿಥಿಂಗ್ ಲೈಸೆನ್ಸ್ ಇಸ್ ರಿಕ್ವೈರ್ಡ್. ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೋತೇವಲ್ಲ, ಹಂಗ ಇಲ್ಲಿ ವೇದಿಕ್ ಪರ್ಮಿಟ್ ತಗೋಬೇಕಾಗ್ತದೆ. ಏನದು? ಇಫ್ ಯು ವಾಂಟ್ ಟು ಬಿಲ್ಡ್ ಎ ಹೌಸ್, ಯು ಹ್ಯಾವ್ ಟು ಅಪ್ಲೈ ಫಾರ್ ಕಾರ್ಪೊರೇಷನ್ ಅಂಡ್ ಗೆಟ್ ಲೈಸೆನ್ಸ್ ಆರ್ ಪರ್ಮಿಟ್. ಒಂದು ಮನಿ ಕಟ್ಬೇಕಂದ್ರೆ ಕಾರ್ಪೊರೇಷನ್ ಗೆ ನಮ್ಮ ನೀಲನಕ್ಷೆಯನ್ನು ಕೊಟ್ಟು ನಾವು ಪರ್ಮಿಷನ್ ತಗೊಂಡು ಆಮೇಲೆ ಕಟ್ಟಡ ಪ್ರಾರಂಭ ಹೆಂಗ್ ಮಾಡ್ಬೇಕು, ಹಂಗ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಂದ್ರೆ ನೀವು ಏನ್ ಕೊಡ್ಬೇಕು? ದಕ್ಷಿಣ ಕೊಡ್ಬೇಕಾಗ್ತದೆ, ಪರ್ಮಿಟ್, ಲೈಸೆನ್ಸ್ ಕೊಡ್ಬೇಕಾಗ್ತದೆ. ಫಾರ್ ವೇದಿಕ್ ರಿಚುವಲ್ಸ್ ವಿ ರಿಕ್ವೈರ್ ವೇದಿಕ್ ಲೈಸೆನ್ಸ್. ವೇದಿಕ್ ಲೈಸೆನ್ಸ್ ಇಸ್ ಟ್ರೆಡಿಷನಲಿ ವರ್ಣಾಶ್ರಮ ಡೆಸಿಗ್ನೇಷನ್. ಅದು ವರ್ಣ ಆಶ್ರಮದ ಮೇಲೆ ಅವಲಂಬಿತದ. ಐ ಶುಡ್ ಬಿಲಾಂಗ್ ಟು ದ ರಿಲೆವೆಂಟ್ ವರ್ಣ ಅಂಡ್ ಟು ದ ರಿಲೆವೆಂಟ್ ಆಶ್ರಮ, because kshatriya can do certain rituals which brahmana cannot do. ಕೆಲವೊಂದು ವರ್ಣಗಳಿಗೆ, ಕೆಲವೊಂದು ಆಶ್ರಮದವರಿಗೆ ಆ ಯಜ್ಞಗಳನ್ನ ಮಾಡಬೇಕು ಅಂತ ತಿಳ್ಕೊಂಡು ನಿಯಮ. ಈಗ ಕೆಲವೊಂದು ಬ್ರಾಹ್ಮಣ ಇದ್ದಾವ, ಅವ ಏನು ಯಜ್ಞ ಮಾಡಬಹುದು, ಅವನ್ನ ಕ್ಷತ್ರಿಯ ಮಾಡಕ್ ಬರೋದಿಲ್ಲ. ಕ್ಷತ್ರಿಯ ಮಾಡವ ಬ್ರಾಹ್ಮಣ ಮಾಡಕ್ ಬರಂಗಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ಮಾಡಕ್ ಬರುವುದನ್ನ ವೈಶ್ಯರಿಗೆ ಬರೋದಿಲ್ಲ. ವೈಶ್ಯರು ಮಾಡೋದು ಇವ್ರಿಬ್ರಿಗೆ ಬರೋದಿಲ್ಲ. ಮೂರು ಮಂದಿಗೆ ಸೇವಾ ಮಾಡವ ಅವ ಶೂದ್ರ, ಅವ ಒಂದು ವೈಯಕ್ತಿಕವಾಗಿ ಏನು ಮಾಡಕ್ ಬರುವುದೇ ಇಲ್ಲ. ಇವು ಮೂರು ಮಂದಿ ಸೇವಾ ಮಾಡೋದು ಅವನ ಸೇವೆ. ಅವ ಸ್ವತಂತ್ರವಾಗಿ ಯಜ್ಞ ಮಾಡಕ್ ಬರೋಂಗಿಲ್ಲ. ಈ ರೀತಿ ನಮ್ಮ ವರ್ಣಾಶ್ರಮ ವ್ಯವಸ್ಥೆ ಇತ್ತು. ರಾಜಸೂಯ ಯಾಗ ದಟ್ ಓನ್ಲಿ ಕ್ಷತ್ರಿಯಸ್ ಕ್ಯಾನ್ ಡು. ರಾಜಸೂಯ ಯಾಗವನ್ನ ಕ್ಷತ್ರಿಯರು ಮಾತ್ರ ಮಾಡಬೇಕಾಗಿತ್ತು, ಬ್ರಾಹ್ಮಣರು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. Similarly, ವೈಶ್ಯೋತ್ತಮ, there is a ritual, ಅದೊಂದು ಹೆಸರು ಅದ, ವೈಶ್ಯೋತ್ತಮ. As the very word shows, it can be done by whom? The name itself is Vaishottama. The very designation should permit. And the other one is Ashrama designation. ವೈಶ್ಯರು ಮಾಡಬೇಕಾಗಿದ್ದು ವೈಶ್ಯೋತ್ತಮ ಯಜ್ಞವನ್ನ ವೈಶ್ಯರು ಮಾಡಬೇಕಾಗಿದ್ದು. ಪುತ್ರಕಾಮೇಷ್ಟಿ ಯಾಗ ಯಾರು ಮಾಡ್ಬೇಕ್ರಿ? ಪುತ್ರಕಾಮೇಷ್ಟಿ ಯಾಗ ಶುಡ್ ಬಿ ಮಕ್ಕಳಿಲ್ಲವ್ರಿ. ಯಾರು ಮಾಡ್ಬೇಕು? ಬ್ರಹ್ಮಚಾರಿ ಮಾಡ್ಬೇಕು, ಗೃಹಸ್ಥ ಮಾಡ್ಬೇಕು, ವಾನಪ್ರಸ್ಥ ಮಾಡ್ಬೇಕು, ಸನ್ಯಾಸಿ ಮಾಡ್ಬೇಕು ಅಂತಂದ್ರ ಎಷ್ಟು ಗೃಹಸ್ಥರೇ ಮಾಡ್ಬೇಕು ಪುತ್ರಕಾಮೇಷ್ಟಿ ಯಾಗವನ್ನ. ಮೋಸ್ಟ್ ಆಫ್ ದ ರಿಚುವಲ್ಸ್ ಕ್ಯಾನ್ ಬಿ ಡನ್ ಬೈ ಗೃಹಸ್ಥ ಓನ್ಲಿ. ಆದ್ರೆ ಹೆಚ್ಚಿನ ಹೋಮ ಹವನಗಳು ಗೃಹಸ್ಥರಿಗಿದ್ದಾರೆ, ಅವು ಉಳಿದವರಿಗೆಲ್ಲ ಕಮ್ಮಿ ಇಟ್ಟಾರ. ಸನ್ಯಾಸಿಗಳಿಗೂ ಯಜ್ಞ ಯಾಗ ಇಟ್ಟಾರ, ಕೆಲವೊಂದು ಮಾಡ್ಬೇಕು. A very important rule you should remember: in most of Vedic rituals, the target audience is not male. Many people think Veda is catering on only male. The target audience is not male. ಬಹಳ ಮಂದಿ ತಿಳ್ಕೊಂಡಾರ ಆ ವೇದದ ಕರ್ಮಗಳನ್ನ ಮಾಡೋರು ಗಂಡು ಮಕ್ಕಳು ಅಂತ ತಿಳ್ಕೊಂಡ್ರ. ಇಲ್ಲ, ಹೆಣ್ಮಕ್ಕಳ ಬಹಳ ಮಂದಿಗೆ ಅದಾವ. ನಾವು ತಪ್ಪು ತಿಳ್ಕೊಂಡಿಲ್ಲ ಅಂತ ಅರ್ಥ. That there are there is a greater discrimination in the Veda. This is a widespread misconception. ಬಹಳ ಮಂದಿ ವೇದದ ಅವಹೇಳನ ಮಾಡೋರು ಈ ರೀತಿ ಹಂಸಾರ. ಅಂದ್ರೆ ಬಹಳಷ್ಟು ವೇದಗಳನ್ನ ಹೆಣ್ಮಕ್ಳಿಗೇನ ಮಾಡ್ಬೇಕು ಅಂತ ಇದಾವ. ನೋಡ್ರಿ, ನಮ್ಗೆ ಗೊತ್ತೇ ಇಲ್ಲ. 95% of Vedic rituals are neither addressed to males nor addressed to the females. They are addressed to ದಂಪತಿ, couples. ಯಜ್ಞ ಯಾಗಗಳನ್ನ ಯಾರು ಮಾಡಬೇಕು ಅಂತ ಹೇಳಿದ ಯಜ್ಞ ಹೋಮಗಳನ್ನ ಅಥವಾ ಯಜ್ಞಗಳನ್ನ ಮಾಡ್ಬೇಕಂದ್ರೆ 95% ಅವನ್ನ ದಂಪತಿಗಳ ಮಾಡ್ಬೇಕಂತ ಯಾರು? ಗಂಡು ಮಕ್ಕಳಿಗೆ ಹೇಳಿಲ್ಲ, ಹೆಣ್ಮಕ್ಳಿಗೆ ಹೇಳಿಲ್ಲ, ದಂಪತಿಗಳೇ ಮಾಡ್ಬೇಕು ಅಂತ ಯಾರು? ಜನರಲಿ nowadays there are many meanings. Couple means generally ದಂಪತಿ, husband and wife. Remember, females are never omitted.
ತಿಳ್ಕೊಡ್ರಿ. ಯಜ್ಞ ಯಾಗಾದಿಗಳೊಳಗ ಅಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಇಲ್ಲ ಅಂತ ಕೆಲವು ಹಬ್ಸ್ಯಾರಲ್ಲ ಕೆಲವು ಮಂದಿ, ಅದು ಸರಿ ಇಲ್ಲ ಅಂತಾರ. ಆಲ್ ದಿ ವೈದಿಕ್ ಕರ್ಮಾಸ್ ಆರ್ ಫಾರ್ ಮೇಲ್ ಫಿಮೇಲ್ ಕಪಲ್ ಓನ್ಲಿ. ಅಲ್ಲಿ ಗಂಡ ಹೆಂಡತಿ ಕುಂಡ್ರಿಸಿ ಮಾಡುವಂತ ಅವರ ಯಜಮಾನ ಮತ್ತು ಯಜಮಾನ್ತಿ ಇಬ್ರು ಬೇಕಾಗ್ತದೆ. ಈಚ್ ಪ್ಲೇ ಡಿಫರೆಂಟ್ ರೋಲ್. ಅವ್ರಿಬ್ರಿಗೂ ಕೆಲಸ ಬೇರೆ ಬೇರೆ ಅದಾವಲ್ಲೇ, ಬಟ್ ಕಾಂಪ್ಲಿಮೆಂಟರಿ. ಒಬ್ರಿಗೊಬ್ರು ಸಹಕಾರಿ ಅದಾವ. ಟುಗೆದರ್ ದೇ ಪರ್ಫಾರ್ಮ್. ಅವ್ರಿಬ್ರು ಕೂಡ ಮಾಡ್ಬೇಕು. ಎ ಮೇಲ್ ಕೆನಾಟ್ ಪರ್ಫಾರ್ಮ್ ಮೋಸ್ಟ್ ಆಫ್ ದಿ ರಿಚುವಲ್ಸ್. ಗಂಡ್ಮಕ್ಳು ಹೆಣ್ಮಕ್ಳು ಮಾಡುವಂತಹ ವಿಧಿವಿಧಾನಗಳನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಮತ್ತ ಅವ ಗಂಡ್ಮಗ ಇದ್ದ, ಹೆಣ್ಮಗಳು ಅವ್ನಿಗೆ ಹೇಳ್ತಿಲ್ಲ ಅಂದ್ರೆ ನಾವು ಮಾಡಾಕ ಬರುದಿಲ್ಲ ಅಂತ. ಎಲ್ಲ ವಿದೌಟ್ ಎ ಫಿಮೇಲ್ ಕಂಪ್ಯಾನಿಯನ್ he cannot perform, and most female cannot do any rituals without the male. ಗಂಡನ ಹೆಣ್ಮಕ್ಳು ಮಾಡಕ್ ಬರಂಗಿಲ್ಲ, ಹೆಣ್ತಿಲ್ಲ ಗಂಡ್ಮಗ ಇಬ್ರು ಕೂಡ ಮಾಡುವಂತವು ಯಜ್ಞಯಾಗಾದಿಗಳಲ್ಲಿ ಒಂದು ಕ್ರಿಯೆಗಳದಾವ. therefore the ashrama is also important. Thus the varnashrama designation I should have, which is called what? Vedic license. ಇದ ವೈದಿಕ್ ಲೈಸೆನ್ಸ್. ವೇದ ಕೊಡುವಂತ ಲೈಸೆನ್ಸ್. ಯಾರಿಗೆ ಹೋಮ ಹವನ ಮಾಡಕ್ ಹೇಳ್ಯಾರ ಅವರೇ ಇರಬೇಕು. ಆ ವರ್ಣಕ್ಕ ಕೆಲವೊಂದು ಹೋಮ ಹವನಗಳದಾವ, ಆ ಆಶ್ರಮಕ್ಕ ಕೆಲವೊಂದು ಹೋಮ ಹವನಗಳದಾವ. ಟೆಕ್ನಿಕಲಿ ದೇ ಕಾಲ್ ಇಟ್ ಅಪರಯುಧಸ್ತತ್ವಂ. I have not said this before. Aparayushvatva means NOC. NOC, do you want to know? No objection certificate. From the Veda it is called Aprayuddhastatvam, Vedic sanction. NOC ತೊಂಬ ಅಂತ ನೋಡ್ಕೊ. ಹಂಗೆ NOC ಇದು ವೇದದಿಂದ NOC ಬೇಕು. ಪ್ಲಸ್ ಅರ್ಥಿತ್ವಂ, ದಕ್ಷತ್ವಂ, ಅಪರಯುಧಸ್ತತ್ವಂ. This is a threefold qualification. Whoever has the alone is the candidate for Veda Purva. ಇವು ಮೂರು ಕ್ವಾಲಿಫಿಕೇಶನ್ ಇರಬೇಕು. ಅವನಲ್ಲಿ ಆಶೆ ಇರಬೇಕು, ಅವನಲ್ಲಿ ಶಕ್ತಿ ಸಾಮರ್ಥ್ಯ ಇರಬೇಕು, ಆಮೇಲೆ ಅವುಗಳಲ್ಲಿ NOC ಇರಬೇಕು. ಇವು ಮೂರು ಇದ್ದಾವನ ಈ ಪೂರ್ವ ಕಾರಣಗತ ಕರ್ಮಗಳನ್ನ ಮಾಡ್ಲಿಕ್ಕೆ ಅಧಿಕಾರಿ. ಇನ್ ಸಂಸ್ಕೃತ್ ಅಧಿಕಾರಿ ಅದಕ್ಕೇನಂತೀವಿ ನಾವು, ಸಂಸ್ಕೃತದಾಗ ಇಂಥವಂಗ ಅಧಿಕಾರಿ ಅಂತೀವಿ. ಅಂಡ್ ವಿ ಹ್ಯಾವ್ ಸೀನ್ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಬಾಲ ವೇದ ಪೂರ್ವ ಭಾಗ. ವೇದ ಪೂರ್ವ ಭಾಗಕ್ಕೆ ಯಾರ ಅಧಿಕಾರಿಗಳು ಅನ್ನೋದು ಹೇಳಿದ್ದೀವಿ. ರಾಗಿ ಇರಬೇಕು. ಫಸ್ಟ್ ವಿ ಹ್ಯಾವ್ ನಾವು ಈಗ ವೇದ ಪೂರ್ವಭಾಗ ಅಧಿಕಾರಿ ಹೇಳಿದ್ರು. ಇನ್ನು ವೇದಾಂತಕ್ಕೆ ಯಾರ ಅಧಿಕಾರಿಗಳದಾರ? ವೇದ ಒಂದಾದ್ರೂ ಕೂಡ ಅನುಬಂಧ ಚತುಷ್ಟಯಗಳು ಎರಡು ಇರುವುದರಿಂದ ಇಲ್ಲಿ ಅಧಿಕಾರಿಗಳನ್ನು ಇಬ್ಬರು ಇರ್ತಾರೆ. ಎರಡು ಪ್ರಯೋಜನ, ಎರಡು ಅಧಿಕಾರಿಗಳು, ಎರಡು ಸಂಬಂಧ. ಅದು ಸಂಬಂಧನೇ ಬೇರೆ, ಇವು ಸಂಬಂಧನೇ ಬೇರೆ. ಅಂದ್ರೆ ವೇದ ಪೂರ್ವ ಭಾಗಕ್ಕೆ ಇವರು ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಹೇಳಿದ್ರು ಅಂತ, ವೇದಾಂತಕ್ಕ ಅಧಿಕಾರಿ ಸಂಬಂಧ ಪ್ರಯೋಜನ ಯಾರು, ಅಧಿಕಾರಿಗಳು ಯಾರು ಅಂತ ಕೇಳಿದ್ರೆ ಹೇಳ್ತಾರ ಇಲ್ಲಿ ಏನಂದ್ರೆ ದ ವಿಷಯ, ದ ಸಬ್ಜೆಕ್ಟ್ ಮ್ಯಾಟರ್ ಇಸ್ ನಾಟ್ ಅಟ್ ಆಲ್ ಕರ್ಮ. ಇಲ್ಲಿ ಕರ್ಮ ಇಲ್ಲ. ಇಲ್ಲಿ ಅಲ್ಲಿ ಕರ್ಮ ಇತ್ತು ವಿಷಯ, ಇಲ್ಲಿ ಕರ್ಮ ಅಲ್ಲ. ಈ ಜ್ಞಾನಕಾಂಡದಲ್ಲಿ ಕರ್ಮದ ಏನು ಕೆಲಸನೇ ಇಲ್ಲ ಅಂತಾರ. ನೋ ಆಕ್ಷನ್ ಇಸ್ ಇನ್ವಾಲ್ವ್ಡ್. ಅಲ್ಲಿ ಕರ್ಮ ಇರುವುದರಿಂದ ಅದಕ್ಕೆ ಕರ್ಮಕಾಂಡ ಅಂದಾರ. ಇಲ್ಲಿ ಜ್ಞಾನ ಇರುವುದರಿಂದ ಇದಕ್ಕೆ ಜ್ಞಾನಕಾಂಡ ಅಂದಾರ. ಇಲ್ಲಿ ಜ್ಞಾನವೇ ವಿಷಯ. ದ ಸಬ್ಜೆಕ್ಟ್ ಮ್ಯಾಟರ್ ಇಸ್ ನಾಲೆಜ್. ನಾಲೆಜ್ ರಿಗಾರ್ಡಿಂಗ್ ವಾಟ್? ಮೈ ಓನ್ ನೇಚರ್. ಎದ್ರ ಬಗ್ಗೆ ಜ್ಞಾನ? ಫಿಸಿಕ್ಸ್ ಜ್ಞಾನ, ಕೆಮಿಸ್ಟ್ರಿ ಜ್ಞಾನ, ಹಿಸ್ಟ್ರಿ ಜ್ಞಾನ ಅಲ್ಲ, ರಾಜನೀತಿ ಜ್ಞಾನ ಅಲ್ಲ. ಮತ್ತೆ ಯಾವ ಜ್ಞಾನ? ನಾನ್ಯಾರು ಎಂಬುವುದು ತಿಳಿಬೇಕು. ಏನ್ರಿ? ವಾಟ್ ಈಸ್ ಮೈ ರಿಯಲ್ ನೇಚರ್? ನಾನು ಶರೀರ ಅನ್ನಗತ್ತಿಲ್ಲ, ಇದು ಖರೆ ಐತೋ ಹೆಂಗು ವಿಚಾರ ಮಾಡ್ಬೇಕಾಗಿ. ಒಮ್ಮೆ ನಾನು ಶರೀರಕ್ಕೆ ನಾ ಅಂತೀನಿ, ಒಮ್ಮೆ ನಂದು ಅಂತೀನಿ, ಒಮ್ಮೆ ನಾನು ಅಂತೀನಿ, ಒಮ್ಮೆ ನಂದು ಅಂತೀನಿ. ಯಾವ ಖರೆ? ಇದು ವಿಚಾರ ಮಾಡ್ಬೇಕಾಗಿದೆ. ನಾನು ಯಾರು? ಅದು ವೇದದ ಬೆಳಕಿನಲ್ಲಿ ನಾನು ಗುರುವಿನ ಸಾನ್ನಿಧ್ಯದೊಳಗ ವಿಚಾರ ಮಾಡಬೇಕಾಗ್ಯದ. ಸೆಲ್ಫ್ ನಾಲೆಜ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್. ಆತ್ಮಜ್ಞಾನವೇ ಇಲ್ಲೇ ಏನದ ವಿಷಯ. ಅದರ್ವೈಸ್ ಕಾಲ್ಡ್, ಇದಕ್ಕೇನಂತಾರ ಆತ್ಮವಿದ್ಯಾನು ಅಂತ ಕರೀತಾರೆ. ಏನ್ ಹಿಂಗಂದ್ರೆ ಆತ್ಮವಿದ್ಯೆ ಅಂದ್ರ ನಾನು ಯಾರು, ನಿಜವಾಗಿ ನಾನು ಯಾರು. ದ ನಾಲೆಜ್ ಆಫ್ ರಿಯಲ್ ನೇಚರ್ ಆಫ್ ಮೈ ಸೆಲ್ಫ್. ನನ್ನ ನಿಜವಾದ ಸ್ವರೂಪವೇನು? ಮತ್ತೇನದ ಆತ್ಮಜ್ಞಾನ ಮತ್ತೆಲ್ಲಿ ಹೋಗಂಗಿಲ್ಲ. ನನ್ನ ನಿಜವಾದ ಸ್ವರೂಪವೇನು? ನಾ ತಿಳ್ಕೊಂಡ ಹಂಗ ಶರೀರ ನಾನಂತ ತಿಳ್ಕೊಂಡೇನಿ, ಒಮ್ಮೆ ಮನಸ್ಸು ನಾ ಅಂತ ತಿಳ್ಕೊಂಡು ಇದು ಖರೇನೋ ಸುಳ್ಳು ಅಂತ ವಿಚಾರ ಮಾಡಿ ಅದು ನಿಜವಾದದ್ದು ಯಾವ್ದಂತ ತಿಳಿಯೋದು ಏನೈತಿ, ಅದು ಆತ್ಮಜ್ಞಾನ.
ವೈ ಡಸ್ ವೇದಾಂತ ಟಾಕ್ ಅಬೌಟ್ ಸೆಲ್ಫ್ ನಾಲೆಡ್ಜ್? ಯಾಕೆ ವೇದಾಂತ ಆತ್ಮಜ್ಞಾನದ ಬಗ್ಗೆ ಹೇಳಾಗತ್ತದ? ಯಾಕೆ ಯಾರಿಗಾದ್ರೂ ಆತ್ಮಜ್ಞಾನದ ಬಗ್ಗೆ ಡೌಟ್ ಐತೇನು? ಯಾರಾದ್ರೂ ಜಗತ್ನಾಗ ತನ್ನ ಬಗ್ಗೆ ತಪ್ಪು ತಿಳ್ಕೊಂಡವ್ರು ಅದಾರೇನು? ಯಾಕೆ ವೇದಾಂತ ಆತ್ಮಜ್ಞಾನದ ಬಗ್ಗೆ ಹೇಳಾಗತ್ತೈತಿ? ಅಲ್ರಿ, ಬೇರೆ ವಿಷಯ ಬಗ್ಗೆ ಜ್ಞಾನ ಇರ್ಲಿಕ್ಕಿಲ್ಲ, ತನ್ನ ಬಗ್ಗೆ ಜ್ಞಾನ ಇಲ್ಲ ಐತಿಲ್ರಿ? ಯಾರು ಅಂತ ಗೊತ್ತೈತಿಲ್ಲೋ? ಆತ್ಮೀಯರೇ, ಯಾರು ಓಪನ್ ಮಾಡಿ ಹೇಳ್ರಿ, ನಾನ್ ಯಾರಂತ ಅವ್ನ್ ಗೊತ್ತೈತೆ ಇಲ್ಲೋ? ಗೊತ್ತೈತ್ರಿ ಅಪ್ಪಾರ, ಗೊತ್ತೈತ್ರಿ. ಗೊತ್ತೈತ್ರಿ? ಹ್ಞೂನ್ರಿ. ಮುರ್ಸಿದಪ್ಪ ಹೇಳ್ರಿ, ಗೊತ್ತೈತ್ರಿ ತಾನ್ ಯಾರು? ನೀವು ಆತ್ಮಾದಿನ ಗೊತ್ತೈತಿ ನಿಮ್ಗ? ಮೊದಲ ಶಿವಪುತ್ರ ಅಂತ ಗೊತ್ತದ್ರಿ ಅಪ್ಪಾರ, ಶಿವಪುತ್ರ ಅಂತ ಗೊತ್ತೈತ್ರಿ. ನೋಡ್ರಿ, ನಾವು ವಿಜ್ಞಾನದಾಗ ಎಲ್ಲಾ ಗೊತ್ತೈತಿ. ವಿಮಾನದಾಗ ಹಾರದ್ ಗೊತ್ತೈತಿ, ಸಮುದ್ರದಾಗ ಹಲಗ ತಗೊಂಡ್ ಹೋಗುದು ಗೊತ್ತೈತಿ. ಅಷ್ಟ ಯಾಕ ಚಂದ್ರ ಮೇಸದ ಕಾಲಿಟ್ಟೇವಿ, ಮಂಗಳೂರು ಕೊಂಟೇವಿ, ಅಲ್ಲಿನ ಒಂದು 30-40 ಸೈಟ್ ತೊಗೊಳಕ್ ಹೊಂಟೇವಿ. ಆದ್ರೆ ನಾವು ಯಾರು ನಮಗ್ ಗೊತ್ತಿಲ್ಲ. ದುರ್ಸಿತಪ್ಪ ಅವ್ರ, ನಾವು ಶರೀರ ಅಂತ ತಿಳ್ಕೊಂಡಿವಿ, ಅಲ್ಲೇ ತಪ್ಪು ತಿಳುವಳಿಕೆ ಆಗೈತೆ ನಮಗ. ಈ ಶಾಸ್ತ್ರದ ಬಂದಾಗೇನೋ ಗೊತ್ತಾಗಿರ್ಬೇಕು ಹೊರತು ಶಾಸ್ತ್ರಕ್ಕೆ ಬರೋಕ್ಕಿಂತ ಮೊದಲು ಗೊತ್ತಿಲ್ಲಲ್ಲ ನಮಗ ನಾವ್ ಯಾರು ಅನ್ನೋದು. ಹೌದ್ರಪ್ಪ. ಅವಿದ್ಯೆ ಏನ್ ಮಾಡೈತಿ? ನೀ ಯಾರಂತ ತಿಳ್ಕೊಳ್ಳೋ ಸರಿ ಬರಬೇಡ, ಉಳಿದ್ ಬೇಕಾದ್ ತಿಳ್ಕೊಂಡು ನಮ್ ಲೈಫ್ ನಾ ಪರ್ಮಿಷನ್ ಕೊಟ್ಟೇನಿ ಅಂತೈತಿ. ಅವಿದ್ಯೆ ಹೆಂಗದ ಅಂದ್ರ ಅದು ನಮ್ಮನ್ನ ಆವರಣ ಮಾಡೈತಿ, ಉಳಿದ್ ಎಲ್ಲಾನು ಖುಲ್ಲ ಇಟ್ಟೈತಿ. ನಾವ್ ಯಾರು ನಮಗ್ ಗೊತ್ತಿಲ್ದನ ನಾವ್ ಜಗತ್ನಾಗ ಉಳಿದನ್ ತಿಳ್ಕೊಳಕ್ ಹೊಂಟೀವಿ. ಆತ್ಮೀಯರೇ, ಅಲ್ಲಿ ನನ್ನ ಅಜ್ಞಾನ ನನಗ್ ಮುಸುಕಾಗೈತೆ, ನಾ ಯಾರಂತ ನನ್ಗೆ ಗೊತ್ತೇ ಇಲ್ಲ. ಶಾಸ್ತ್ರ ಗುರುಗಳು ಹೇಳಿದ್ಮ್ಯಾಗ ನಾನು ಪರಮಾತ್ಮ ಒಂದೇವ ಅಂತ ಗೊತ್ತಾಗ್ತದ. ಅದು ಮುಂದಿನ ಮಾತು. ಈಗ ಸದ್ಯ ನಮ್ಗೆ ಇನ್ನೂ ಈಗ ಬಂದೇವೆ, ಶಾಸ್ತ್ರಕ್ಕೆ ಬಂದೇವೆ ಅಂತ ತಿಳ್ಕೊಬೇಕು. ನಾವು ಮುಂಡಕ ಉಪನಿಷತ್ತು ಮುಗಿಸಿ ಬಂದೇವೆ ಅಂತ ತಿಳ್ಕೊಬಾರ್ದು. ಈಗ ಗುರುಸಿದ್ದಪ್ಪ ಅವ್ರ, ಈಗ ಏನ್ ತಿಳ್ಕೊಬೇಕು? ನಾವು ಇನ್ನೂ ಅಜ್ಞಾನಿಗಳು, ಸಂಸಾರ ಕಲೆ ಅನ್ನೋರು, ದೇಹವೇ ನಾನು ಅನ್ನೋರು ತಿಳ್ಕೊಬೇಕು ಇಲ್ಲೇ. ಈಗ ಮುಂಡಕೋಪನಿಷತ್ತು ಓದೇವಿ, ನಾವ್ ಯಾರಂತ ನಾವು ತಿಳಿದೇವಿ ಅಂತ ನೀವು ಹೇಳ್ಬೋದು ಘಂಟಾಘೋಷವಾಗಿ, ಸಂತೋಷ. ಆದ್ರೆ ಇಲ್ಲಿ ಏನದ? ಅಜ್ಞಾನಿಗಳು, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಈ ಶಾಸ್ತ್ರ ಬರುಮಠ, ಈ ಗುರು, ಈ ಪರಂಪರೆ ಬರುಮಠ ನಮ್ಗೆ ಗೊತ್ತಿದ್ದಿಲ್ಲ. The knowledge of the real nature of myself. Why does Vedanta talk about self-knowledge? ಯಾಕೆ ವೇದಾಂತ ಆತ್ಮಜ್ಞಾನ ಬಗ್ಗೆ ಮಾತಾಡ್ತಿತ್ತು ಅಂದ್ರೆ, ನಮ್ ಜಗತ್ನಲ್ಲಿ ಇದ್ದ ಈ ಇಷ್ಟ ಮಂದಿ ಏನಿದೆ ಶಾಸ್ತ್ರಕ್ಕೆ ಬರೋರು ಬಿಟ್ರ ಉಳಿದವ್ರಿಗೆ ತಾವ್ ಯಾರು ಒಂದು ಗೊತ್ತಿಲ್ಲ. ಅವ್ರಿಗೆ ತಪ್ಪು ತಿಳುವಳಿಕೆ ಅದ ತಮ್ಮ ಬಗ್ಗೆ. ನಾವೆಲ್ಲ ಭ್ರಮದಾಗ ಅದಾರು. The basic Veda is very clear that we do not know ourselves. ಹೇಳ್ತೈತಿ ವೇದ, ನಾವ್ಯಾರು ನಮ್ಮನ್ನ ತಿಳಿದೇ ಇಲ್ಲ. But Swamiji, we know my problem is others do not know me. My wife doesn't understand me even after silver jubilee of marriage. ಅಂತೇವಿ ನಾವು. ಏನಂತೇವಿ? ಈ ಮಾತನ್ನ ಹೇಳಿದ್ರೆ ಲೌಕಿಕರು ಹೆಂಗ ಅರ್ಥ ಮಾಡ್ತಾರ? ಹೌದ್ರಿಪ್ಪ, ನನ್ನ ಹೆಂಡತಿ ನಾನು ತಿಳ್ಕೊಂಡಿಲ್ರಿ, ನಮ್ಮದು ಮೊನ್ನೆ ಲಗ್ನದಾಗ 25 ವರ್ಷ ಆಯ್ತು, ನನ್ನ ಹೆಂಡತಿ ನನ್ನ ತಿಳ್ಕೊಂಡೇ ಇಲ್ರಿ ಅಪ್ಪ ಅವ್ರ. ಹಿಂಗ ಅರ್ಥ ಮಾಡ್ತಾರ ಹೊರತು ನಿಜವಾದ ಆತ್ಮಜ್ಞಾನದ ಬಗ್ಗೆ ಯಾರು ಬರುವುದೇ ಇಲ್ಲ. That is why others do not understand, but we know ourselves. ನಾವು ನಮ್ ಬಗ್ಗೆ ಗೊತ್ತೈತ್ರಿ, ನನ್ನ ಹೆಂಡತಿ ನಾನು ಸರಿಯಾಗಿ ತಿಳ್ಕೊಂಡಿಲ್ರಿ, ಮೊನ್ನೆ 25 ವರ್ಷ ಆತ್ರಿ ಅಂತಾನೆ. 25 ವರ್ಷ ಯಾಕೆ? ಕೆಲವು ಮಂದಿಗೆ 50 ವರ್ಷನೂ ಆತ, ಏನೋ ಇನ್ನು ಗಂಡಿಗೆ ಹೆಂಡತಿ ಅರ್ಥ ಆಗಿಲ್ಲ, ಹೆಂಡತಿಗೆ ಗಂಡ ಅರ್ಥ ಆಗಿಲ್ಲ ಅಂತೇಳಿ. ಅರ್ಥ ಆಗಿಲ್ಲ. ಎಲ್ಲರೂ ಮತ್ತೊಬ್ಬರು ಬದ್ಲಿ ಮಾಡಕ್ ಹೊಂಟಾರ. ಅರ್ಥ ಆಗಿಲ್ಲ ಗತಿ. We think we know, but unfortunately it is just for assumption. ನಾವೇನೋ ತಿಳ್ಕೊಂಡೇವಿ ಅಂತ ತಿಳ್ಕೊಂಡೇವಿ, ಆದ್ರೆ ನಮ್ಮ ಪಾಠನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. If one thing we have taken for granted, it is ourselves. We have never asked the question, who am I? ನಾನು ಯಾರು ಅಂತ ಇಲ್ಲಿ ಮಟ್ಟ ನಾವು ಪ್ರಶ್ನೆ ಮಾಡಿಲ್ಲ. ವೇದಾಂತಕ್ಕೆ ಬಂದಾಗ ಗುರು ಹೇಳಿದ್ಮ್ಯಾಗ ನಾವು ಪ್ರಶ್ನೆ ಮಾಡಕ್ ಕಲಿತೀವಿ, ಅದ್ರ ಉತ್ತರವನ್ನ ಕಂಡ್ಕೊಳ್ತೀವಿ. Therefore we think we know, but our knowledge of ourselves is a misconception. ನಾವು ನಮ್ ಬಗ್ಗೆ ತಿಳ್ಕೊಂಡೇವಿ ಅಂತೇವಿ, ನಮ್ ಬಗ್ಗೆ ನಾವ್ ಏನ್ ತಿಳ್ಕೊಂಡೇವಿ ಅಷ್ಟು ಪ್ರಮಾದ, ತಪ್ಪು ತಿಳುವಳಿಕೆ ಅದ ರೀ. ಶರೀರ ನಾವಲ್ಲ, ಶರೀರ ನಾವ್ ಅಂತ ತಿಳ್ಕೊಂಡೇವಿ.
ಶರೀರ ಸಂಬಂಧಪಟ್ಟವರು ಶರೀರ ನಾನು ಅಂದಾಗ ಶರೀರ ಸಂಬಂಧಪಟ್ಟವರು ನನ್ನ ಸಂಬಂಧಿಕರು ಅಂತ ತಿಳ್ಕೊಂಡು ಹೆಂಗ್ ಅನ್ಬೇಕು, ಶಾಣೆ ಅನ್ಬೇಕು, ದಂಡ ಅನ್ಬೇಕು, ವಿಚಾರ ಮಾಡಿ. ಶರೀರನ ನಾನಲ್ಲ, ಶರೀರ ಸಂಬಂಧಪಟ್ಟವರು ಅಷ್ಟು ನನ್ನವರು ಅಂತ ತಿಳ್ಕೊಂಡು ಏನಂತೀರಿ? ಶಾಣೆ ಅಂತ ದಂಡ ಅಂತಿರೋ, ಏನ್ ಎಚ್ಚರದಾಗದನೋ ಭ್ರಮದಾಗ ಅಂತಿರೋ, ಏನ್ ಬಡಬಡ್ಸಾಗತ್ತ ಅಂತಿರೋ, ಕನಸದಾಗದ ಅಂತೀರೋ ಏನು? ಬಡಬಡ್ಸಾಗತ್ತಾನೇವ, ಕನಸದಾಗ ಬಡಬಡ್ಸಾಗತ್ತಾನ. ಉಂಡು ಬರೋಬ್ಬರಿ ಹೊಟ್ಟುಂಬ ಉಣ್ಣಾಲ 4 ರೊಟ್ಟಿ 2 ಗಂಗಾಳ ಅನ್ನ ಹೊಡೆದು ಮಕ್ಕೊಳ್ಳಾನ. ಮಕ್ಕೊಳ್ಳ ಒಂದ್ 10 ನಿಮಿಷಕ್ಕ ಗೊರಕೆ ಹೊಡ್ಯಾಗತ್ತಾನ. ಗೊರಕೆ ಹೊಡೆದ ಒಂದ್ 5 ನಿಮಿಷಕ್ಕನ ಕನಸನ ಬಡಬಡ್ಸಾಗತ್ತಾನ. ಏನಂತ? ಯಾರದ್ರಿ? ರೊಟ್ಟಿ ತೊಗೊಂಬರ್ರಿ, ನನಗ ಅನ್ನ ತೊಗೊಂಬರ್ರಿ, ನನಗ ಸಾರು ತೊಗೊಂಬರ್ರಿ, ನನ್ ಹೊಟ್ಟೆ ಹಸಿವಾಗತೈತಿ ಅನ್ನಾಗತ್ತಾನೆ. ಏನ್ ಅನ್ನಾಗತ್ತಾನ? ಯಾರದ್ರಿ? ನನಗ ಅನ್ನ ತೊಗೊಂಬರ್ರಿ, ನನಗ್ ರೊಟ್ಟಿ ತೊಗೊಂಬರ್ರಿ, ನನಗ್ ಪಲ್ಯ ಹಾಕ್ರಿ, ಬಡಬಡ್ಸಾಗ ಉಪ್ಪಿನಕಾಯಿ ಹಚ್ಚ್ರಿ, ಬಡಬಡ್ಸಾಗತ್ತಾನ. 15 ನಿಮಿಷದಿಂದ ಉಂಡು ಮಕ್ಕೊಳಲ್ಲ. ಮತ್ತ ಅವಾಗ ಯಾಕೆ ಹೊಟ್ಟೆ ಹಸಿತೈತಿ? ಅವ ಭ್ರಮದಾಗ ಅದಾನ್ರಿ, ಕನಸಾಗತ್ತ ಬಡಬಡ್ಸಾಗತ್ತಾನ. ಅವಾಗೇನ್ ರೊಟ್ಟಿ ತಂದ್ಕೊಡ್ಬೇಕು, ಏನ್ ಉಪ್ಪಿನಕಾಯಿ ತಂದ್ಕೊಡ್ಬೇಕು, ಏನ್ 2 ಗಂಗಾಳ ಅನ್ನ ಬಡಿಸ್ಬೇಕ್ರಿ? ಗುರುಸಿದ್ದಪ್ಪ ಅವ್ರ ಏನ್ ಮಾಡ್ಬೇಕ್ರಿ ಅವಂಗ? ಭ್ರಮದ ಒಳಗ ಏನ್ ಬಡ್ಸಾಕ್ ಆಕತ್ರಿ? ಆಗುದಿಲ್ಲ. ಮತ್ ಏನ್ ಮಾಡ್ಬೇಕು? ಜಾಗೃತ ಹೇಳಪ್ಪ, ಆಗಲ್ಲಾರ ಹೊಟ್ಟೆ ತುಂಬ ಉಂಡು ಮಕ್ಕೊಂಡಿದ್ವಿ, ಮತ್ ಬಡಬಡ್ಸಕತ್ತೀನಿ ಅಂತ ಹೇಳಿ ಜಾಗೃತಿ ಮತ್ ಈಗ ನಾವ್ ಕೇಳಾಗತ್ತೀವಲ್ಲ, ನಮಗ್ ಹೊಲ ಬೇಕ್, ಮನಿ ಬೇಕ್, ಮಕ್ಕಳಾಗ್ಬೇಕ್, ಆಮ್ಯಾಗ ಆಸ್ತಿ ಆಗ್ಬೇಕ್, ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೇಕ್, ಇವೇನ್ ಖರೆ ಭ್ರಮನವ? ಭ್ರಮರೇ ಅಪ್ಪಾರ ಇವು. ಮತ್ ಈಗ ನಮ್ಮನೇನ ಭ್ರಮ ಅವಕ್ಕೆಲ್ಲ ಕೊಡ್ಬೇಕು, ಅವ್ನ ವಸ್ತುಗಳನ್ನ ಕೊಡ್ಬೇಕು, ಎಬಸ್ಬೇಕು. ಹೇಳಪ್ಪ ಶಿವಮೊಗ್ಗನ ಆಗಲ್ಲಾರ ಹೊಟ್ಟೆ ತುಂಬ ಮಕ್ಕೊಂಡಿದ್ವಿ, ಮತ್ ಬಡಬಡ್ಸಕತ್ತೆ. ಮತ್ ನಾವ್ ಏನ್ ಮಾಡಾಕತ್ತೀವ್ರಿ? ಎಬ್ಸಾಗತ್ತೀವ, ನಾವು ಹೇಳಿದ್ದನ್ ಕೊಡಾಕತ್ತೀವ ಜಗತ್ತಾಗ. ನಾವೇನ್ ಮಾಡಾಕತ್ತೀವಿ? ಎಬ್ಸ್ಬೇಕು ಅಂತ ಹೇಳಿದ್ವಿ. ದೃಷ್ಟಾಂತ ಇಲ್ಲಿ ದ್ರಾಷ್ಟಾಂತ ಏನ್ ಮಾಡಾಕತ್ತೀವಿ ನಾವು? ನಮ್ ಮಕ್ಕಳಿಗೆ, ನಮ್ ಹೆಂಡತಿ ಮಕ್ಕಳಿಗೆ, ನಮ್ ಕೂಡ ಇದ್ದವ್ರಿಗೆ ಎಬ್ಸಾಗತ್ತೀವೋ, ಅವ್ರು ಕೇಳಿದ್ದನ್ ಕೊಡಾಕತ್ತೀವೋ? ಕೇಳಿದ್ದನ್ ಕೊಡಾಕತ್ತೇವ್ ನಾವು, ಎಬ್ಸಾಕತ್ತಿಲ್ರಿ. ಅಂದ್ರೆ ಇದು ಖರೆ ಏನೋ ನಾವ್ ಮಾಡುದು, ಖರೆ ಏನೋ ನಾವ್ ಮಾಡುದು ದಾರಿ ಕರೆಕ್ಟ್ ಐತೆ ಇಲ್ರಿ. ಇದೇ ಗೊತ್ತಾಗ್ತ ನೋಡ್ರಿ. ಮೇನ್ ಔಷಧ ಕಾಯಿಲೆ ಗೊತ್ತ ಹೇಳಿದ್ರೆ ವೈದ್ಯಕೀಯ ಮಾಡಕ್ ಬರ್ತದ. ಕಾಯಿಲೆನ ಡೈಗ್ನೋಸ್ ಇಲ್ಲ ನಮ್ದು. ಏನಾಗೈತಿ? ಅಜ್ಞಾನ ಭ್ರಮದಾಗ ಭ್ರಮದಿಂದ ಬಿಡಿಸ್ಬೇಕಾಗೈತಿ. ಇದಿಷ್ಟ ಕೆಲಸ ಐತಿ. ಇಲ್ಲಿ ಬೇರೆ ಏನೇನ್ ಹೊಲ ಹಿಡಿದ್ ಬೇಕಾಗಿಲ್ಲ, ಮನಿ ಕಟ್ಟೋದ್ ಬೇಕಾಗಿಲ್ಲ, ಆಸ್ತಿ ಮಾಡೋದ್ ಬೇಕಾಗಿಲ್ಲ, MLA ಆಗೋದ್ ಬೇಕಾಗಿಲ್ಲ, MP ಆಗೋದ್ ಬೇಕಾಗಿಲ್ಲ, ಲಗ್ನ ಆಗೋದು ಬೇಕಾಗಿಲ್ಲ, ಮಕ್ಕಳು ಹಡಿಯೋದು ಬೇಕಾಗಿಲ್ಲ. ಏನ್ ಬೇಕಾಗೈತಿ? ಎಬಸ್ಬೇಕ್ರಿ ಅವನ್ನ. ಅವ್ನು ಎಬಸ್ಬೇಕು, ಎಚ್ಚರ ಮಾಡ್ಬೇಕು. ಅವ್ನು ನೀ ಯಾರ ತಿಳ್ಕೊಂಡ ಮ್ಯಾಗ ನೀನ್ ಏನ್ ಬೇಕು ಕೊಡ್ತೇನೆ ಅಲ್ರಿ. ಅವ ಆತ್ಮ ಅಂತ ತಿಳ್ಕೊಂಡ್ರೆ ಅವ್ ಏನು ಬೇಕಾಗುದು. ಅವನ ಯಾತ್ರಾ, ಮನುಷ್ಯ ಜನ್ಮ ಬಂದಿದ್ದು ಯಾತ್ರಾ ಸಫಲ ಆಗ್ತದ ಆತ್ಮೀಯರೇ. ಇದು ವೇದಾಂತದ ರಹಸ್ಯದ. ಇದು ನಿಜವಾದ ತಂದೆ ತಾಯಿ ಮಾಡುವಂತ ಕಾಳಜಿ. ವೇದವೇ ನಮ್ಮ ತಾಯಿ, ವೇದವೇ ನಮ್ಮ ತಂದೆ, ವೇದವೇ ನಮ್ಮ ತಾಯಿ, ಗುರುವೇ ನಮ್ಮ ತಂದೆ. ನಿಜವಾದ ಕಾಳಜಿ ಇರೋರು ಈ ತಾಯಿ ತಂದಿರಿ. The entire humanity is stepped into step ignorance. Just because there is a popular idea, we need not be the knowledge. What is the popular need not be right knowledge. Because the popular misconception is also possible. I give the example. For several years they thought the sun is going around the earth. And I took a lot of time, the humanity, to understand that the sun is not going around the earth, but the earth is also not going around. And when the scientists decided that, declared that he was mocked by humanity, they did Parihashyam. It took a lot of time for humanity to accept that. This is what the popular need to be true. The
popularly to therefore Vedanta says Mundaka Upanishad. I am quoting only that Upanishad we have seen here. Avidyayam antare vartamanaha dayandiraha panditam manyamanaha Mundaka Upanishad. ನೋಡ್ರಿ, ಸತ್ಯವಾದದ್ದನ್ನ ಮಾತು ಹೇಳಿದ್ರೆ, ಇದ್ದಕ್ಕಿದ್ದಂತ ಮಾತು ಹೇಳಿದ್ರೆ ಅದನ್ನ ಜನ ಸಮುದಾಯದವರು ಅದನ್ನ ತಿಳ್ಕೊಂಡು ಒಪ್ಕೊಳ್ಳಕ್ಕೆ ಬಹಳ ಟೈಮ್ ಬೇಕಾಗ್ತದೆ. ಉದಾಹರಣೆ ಹೇಳ್ತಾರೆ ಅಪ್ಪವರು. ಏನ್ ಹೇಳ್ತತಿ ವೇದ ಏನ್ ಹೇಳ್ತಾವ ಅಂದ್ರೆ, ಸೂರ್ಯ ಹುಟ್ಟುವುದಿಲ್ಲ, ಸೂರ್ಯ ತಿರುಗುದಿಲ್ಲ, ಸೂರ್ಯ ನಿಂತಲೇ ನಿಂದಿರ್ತಾನ, ಅದಾನ, ಅವ ನಿಶ್ಚಲ ಅದಾನ, ಪೃಥ್ವಿ ತಿರುಗ್ತದೆ. ಪೃಥ್ವಿ ತನ್ನ ಸುತ್ತಲ ತಿರ್ಕೊಂತ ಸೂರ್ಯನ ಸುತ್ತಲ ತಿರುಗ್ತದ ಅಂತ ಹೇಳ್ತೈತಿ ವಿಜ್ಞಾನ, ನಮ್ಮ ವೇದ ಹೇಳ್ತದ. ನಾವೇನ್ ತಿಳ್ಕೊಂಡಿದ್ವಿ? ಸೂರ್ಯನ ಹುಡ್ತಾನ, ಸೂರ್ಯನ ನೆತ್ತಿನ ಬರ್ತಾನ, ಪಶ್ಚಿಮದಾಗ ಸೂರ್ಯ ಮುಳುಗ್ತಾನ. ಇದನ್ನ ತಿಳ್ಕೊಳಕ್ ಎಷ್ಟು ಬೇಕಾತ್ರಿ? ಅವ ಯಾವನೋ ಒಬ್ಬ ಅರಿಸ್ಟಾಟಲ್ ಗೆಲಿಲಿಯೋ ಅನ್ನೋದು ಹೇಳಿದ, ಅವ್ನಿಗೆ ಗಲ್ಲ ಶಿಕ್ಷೆ ಕೊಟ್ರು. ವೇದ ಹೇಳಿದ್ದನ್ನ ವಿಜ್ಞಾನಿ ಹೇಳಿದ, ಅವ್ನಿಗೆ ಗಲ್ಲ ಶಿಕ್ಷೆ ಕೊಟ್ರು. ಜನ ಒಪ್ಪಲಿಲ್ಲ. ಜನ ಒಪ್ಪಾಕ 200-300 ವರ್ಷ 300 ವರ್ಷ ತಗೊಂಡ್ರು. ಇತ್ತಿತ್ತಲಾಗಿ ಮಂದಿ ಹೌದ್ರಿ ಸೂರ್ಯ ತಿರುಗುದಿಲ್ಲ, ಪೃಥ್ವಿ ತಿರುಗ್ತದ ಅಂತ ಈಗ ಒಪ್ಪಿಕೊಂಡ್ರು. ಹಂಗ ವೇದ ಹೇಳ್ತದ, ನೀ ಪರಮಾತ್ಮ ಅದಿ, ನೀ ವ್ಯಾಪಕ ಅದಿ, ನೀ ಎಂದೂ ಸಾಯವಲ್ಲ ಅಂತ ಹೇಳ್ತತಿ. ಅದನ್ನ ಯಾರು ನಂಬುವಲ್ಲ. ಅದ್ ನಂಬಾಕ ಜನ ಕಾಲಕ್ರಮೇಣ ನಂಬ್ತಾರ. ಈ ತಗೋ ಸದ್ಯ ನಂಬುದಿಲ್ಲ, ಕಾಲಕ್ರಮೇಣ ನಂಬ್ತಾರ. ವಿದ್ಯಮಾನ ಮಂತರೆ ವರ್ತಮಾನ ಸ್ವಯಂ ಧೀರಾಹ ಪಂಡಿತಾಹ ಮನ್ಯಮಾನಾಹ. ನಾವೇ ಪಂಡಿತರು, ನಮಗೇನು ಹೇಳ್ತೀರಿ ಅಂತಾರಂತವ್ರು. The entire humanity is steeped in self-ignorance and self-misconception. ಈ ಮಾನವ ಕುಲವೇ ಏನಾಗಿದೆ? ಭ್ರಮೆಯಲ್ಲಿ ಮುಳುಗಿದೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮಾತ್ರ ಎಚ್ಚರಾಗ್ಯಾನ. ಅವ್ರು ಬಂದು ನಮ್ಮನ್ನ ಎಬ್ಸಕ್ ಪ್ರಯತ್ನ ಮಾಡಾಕತ್ತಾರ. ಆಗಾಗ ಬಂದು ನಾವು ಅವಾಗ ಎದ್ದಂಗ ಮಾಡ್ತೀವಿ ಮತ್ತು ಹೊಳ್ಳಿ ಮನಗಾಗತ್ತೇವಿ. ಎದ್ದಂಗ ಮಾಡ್ತೀವಿ, ಮತ್ ಹೊಳ್ಳಿ ಅಲ್ಲೇ ಮುಸುಕ್ ಗ್ಯಾಪ್ ಕೊಡ್ತಾರ್ರಿ. ಆರೆ ಗ್ಯಾಪ್ ಇಂಟರ್ವೆಲ್ ಕೊಡ್ರಿ. ಇಲ್ಲ ಮುಗಿಸಿ ಬಿಡ್ತೀರಿ. 1 ತಾಸು ಮಾಡೇನ್ರಿ ಈಗ ಕ್ಲಾಸ್. ಐ ಆಮ್ ಕಂಡಕ್ಟಿಂಗ್ ಓನ್ಲಿ 1 hour ನಾವು. ಇನ್ನೊಂದು 6 ನಿಮಿಷಕ್ಕೆ ಮುಗಿಸೇ ಬಿಡ್ತೇನೆ ಕ್ಲಾಸ್. ಮಂಜು ಅವ್ರೆ, ಅಲ್ರಿ ಮಂಜುನಾಥ್, ಆಗ್ಲಿ. The entire humanity is steeped into self-ignorance and self-misconception. If ignorance and misconception should go, we should have self-knowledge. ಈ ಅಜ್ಞಾನ ಹೋಗ್ಬೇಕಂದ್ರೆ ಜ್ಞಾನದಿಂದ ಸಾಧ್ಯ. ಕರ್ಮ ಅವಶ್ಯ ಇಲ್ಲ. ಅಲ್ರಿ, ಹಗ್ಗದಾಗ ಹಾವು ಕಂಡೈತಿ, ಆ ಹಾವು ಓಡ್ಸಾಕ ಬಡಗಿ ತಗೋತಿರೋ ಏನ್ ಬ್ಯಾಟ್ರಿ ತಗೋತಿರೋ? ಹಗ್ಗದಾಗ ಹಾವು ಕಂಡೈತಿ, ಬ್ಯಾಟ್ರಿ ಆ ಹಾವು ಹೊಡ್ಯಾ ಬ್ಯಾಟ್ರಿ ತಗೋತಿರೋ ಬಡಗಿ ತಗೋತಿರೋ? ಬ್ಯಾಟ್ರಿ ತಗೋತೀರಿ ಅಂದ್ರೆ ಜ್ಞಾನ ಬೇಕು, ಬಡಗಿ ತಗೋತೀರಿ ಅಂದ್ರೆ ಕರ್ಮ ಬೇಕು. ಏನ್ ಬೇಕು ನೀವು ವಿಚಾರ ಮಾಡಿ. Therefore, what is the Vishaya? Atma is the Vishaya. Then what is Prayojanam? What is the benefit that I get? Very important benefit. What I get? Muktihi, Mokshaha, freedom. ಸಂಸಾರ ಅಜ್ಞಾನ, ಅದಕ್ಕೆ ಮೋಹ ಅಂತ. ಇದರ ಫಲ ಏನು? ಮೋಕ್ಷ. ಮೋಹದ ಕ್ಷಯವೇ ಮೋಕ್ಷ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಇಲ್ದಂಗಾಗೋದು, ಅದಕ್ಕೆ ಜ್ಞಾನ ಅಂತೀವಿ. ಮೋಕ್ಷ ಅಂದ್ರೆ ಏನ್ರಿ? ಬಿಡುಗಡೆ. ಮೋಹದ ಕ್ಷಯವೇ ಮೋಕ್ಷ. ಮೋಹ ಅಂದ್ರೆ ಏನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಇಲ್ಲಂಗಾಗೋದ ಜ್ಞಾನ, ಅದೇ ಮೋಕ್ಷ. ತಪ್ಪು ತಿಳುವಳಿಕೆ ಕಳ್ಕೋದ ಮೋಕ್ಷದ. ತಕ್ಕ ಮೇಲೆ ಆಗೋದು ಮೋಕ್ಷ ಇಲ್ಲ. ಇಲ್ಲಿ ಇದ್ದಾಗ, ಜೀವಂತ ಇದ್ದಾಗನ ಮೋಹ ಕಳ್ಕೋಬೇಕು, ಅದು ಮೋಕ್ಷ. ಮೋಕ್ಷ ಅಂದ್ರೆ ಏನು? ಮೋಹದ ಅದ್ರಾಗಿಂದ ಮೋಹ ತಗೊಂಡ್ರು, ಕ್ಷಯವೇ ಕ್ಷ ತಗೊಂಡ್ರು, ಮೋಕ್ಷ. ಇನ್ನೇನ್ ಹೇಳ್ಬೇಕು? ವೇದ ಪೂರ್ವ ಈ ಸೈಡ್ ಪ್ರೇಯ, ಹಿಯರ್ ಶ್ರೇಯ ಇಸ್ ದ ಬೆನಿಫಿಟ್. ವೇದ ಪೂರ್ವದಲ್ಲಿ ಪ್ರೇಯ ಧರ್ಮಾರ್ಥ ಕಾಮ, ಇಲ್ಲಿ ಏನದ? ಶ್ರೇಯ ಮೋಕ್ಷ. ಸೊ ಫ್ರೀಡಮ್ ಫ್ರಮ್ ವಾಟ್?
Freedom from what? Freedom from emotional dependence on ಧರ್ಮ ಅರ್ಥ ಕಾಮ. ಧರ್ಮ ಅರ್ಥ ಕಾಮದ ಮ್ಯಾಗ ಅವಲಂಬಿತನಾಗಿ ಸ್ವತಂತ್ರವಾಗಿ ಸುಖದಿಂದ ಇರುವಂತ ಕಲೆ, ಸುಖದಿಂದ ಇರುವ ಕಲೆ ಮೋಕ್ಷ. ಸಾಯುವುದಲ್ಲ, ಇರುವ ಕಲೆ. ತಿಳ್ಕೊಡ್ರಿ ಆತ್ಮೀಯರೇ, ಆತ್ಮಜ್ಞಾನ ಆದ್ರೆ ನಾವ್ ಯಾರು ಸಾಯುದಿಲ್ಲ, ತಿಳ್ಕೊಂಡ್ಬಿಡ್ರಿ. ಯಾವಾಗ್ಲೂ ಇರುವಂತ ಒಂದು ಕಲೆ. ಈ ಶರೀರ ಸತ್ರು ನಾವು ಇರುವಂತ ಕಲೆ, ಅದಕ್ಕಂತಾರ ಮೋಕ್ಷ. ಪರಮಾತ್ಮನೊಂದಿಗೆ ಆನಂದದಿಂದ ಇರುವುದು, ಯಾವ ದುಃಖರಹಿತವಾಗಿ ಯಾವಾಗ್ಲೂ ಸಂತೋಷದಿಂದ ಕುಲು 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 ನಕ್ಕೊಂತ ಇರುವುದಕ್ಕೆ ಏನಂತಾರೆ? ಮೋಕ್ಷ. ವೇದ ಪೂರ್ವ ಐ ವಾಸ್ ಸೀಕಿಂಗ್ ವಾಟ್? ಇನ್ ವೇದ ಪೂರ್ವ ಐ ವಾಸ್ ರನ್ನಿಂಗ್ ಆಫ್ಟರ್ ಧರ್ಮ ಅರ್ಥ ಕಾಮ. ವೇದ ಪೂರ್ವ ಭಾಗದಾಗ ಅಲ್ಲಿ ಮೊದಲು ರೊಕ್ಕ, ಹಣ 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 ಅನ್ನೋದು, ಹಣ ಹಣ ಅಂದ್ಮ್ಯಾಗ ಮನರಂಜನೆ ಮನರಂಜನೆ ಅನ್ನೋದು, ಆಮ್ಯಾಗ ಒಂದು ಏನೋ ಧರ್ಮ ಮಾಡಿದಾಗ ಮಾಡೋದು. ಓಡ್ಗಟ್ಲೆ ಗಳಿಸಿದ ಮ್ಯಾಗ 1000 ಗಟ್ಲೆ ಕೊಟ್ಟು ಅನ್ನದಾಸೋಹ ಮಾಡಿಸೋದು, ದಾನ ಮಾಡೋದು. ಅರ್ಥಕಾಮ ಮತ್ತು ಧರ್ಮದ ಮ್ಯಾಗ ಬೆನ್ ಹತ್ತುದು ಏನದ? ಅಪರ ಪುರುಷಾರ್ಥ ಏನದ? ಅದು ಪ್ರೇಯೋ ಮಾರ್ಗ. I have concluded that without them my life is empty. ನಾವೇನ್ ತಿಳ್ಕೊಂಡೇನಿ? ಹಣ ಇಲ್ಲ, ನನ್ನ ಜೀವನ ವ್ಯರ್ಥ. ಮನರಂಜನೆ ಇಲ್ಲ, ನನ್ನ ಜೀವನ ಎದಕ್ಕೂ ಉಪಯೋಗ ಇಲ್ಲ. ಇದು ತಿಳ್ಕೊಂಡವ್ರು ಏನದವಲ್ಲ, ಇದು ಇಂಥ ಜೀವನ ಏನೈತಲ್ಲ, ಇದು ಧರ್ಮಾರ್ಥ ಕಾಮದಲ್ಲಿ ನಮ್ಮನ್ನು ತೊಡಗಿಸ್ತದ. ಇದು ಯಾವ ಮಾರ್ಗ? ಪ್ರೇಯೋ ಮಾರ್ಗ. Therefore, to add to my worth, I want a house in the city, and to add to my worth, self-esteem. A particular car is the name esteem. Now, whether it is there or not, I do not know. Why they call esteem? Because I concluded only if you have that car, not the miserable Maruti 800. ಏನಂತ ನೀವು ಮನುಷ್ಯ? ಇಲ್ರಿ, ಒಂದ್ ಸಿಟಿ ಒಂದು ಸಣ್ಣ ಮನಿ ಬೇಡ್ರಿ, ಒಂದು RCC, ಒಂದ್ ಎಷ್ಟು ರೂಪಾಯಿ, ಒಂದು 5,000 ಸ್ಕ್ವೇರ್ ಫೀಟ್ ಒಂದು RCC ಮನಿ ಬೇಡ ಸಿಟ್ಯಾಗ? ಅದ್ಯಾಗ್ರಿ? ಅಲ್ರಿ, ಬ್ಯಾಂಕ್ನಾಗ 1 ಕೋಟಿ ರೂಪಾಯಿ ರೊಕ್ಕ ಬೇಡ್ರಿ, ಅದು ಬೇಡ್ರಿ, ಏನ್ರಿ ಅದು? ಇಲ್ಲಂದ್ರೆ ಹೆಂಗ? ಕಡಿಕ್ ಒಂದು ಎಸ್ಟೀಮ್ ಕಾರ್ ಬೇಡ? ಎಸ್ಟೀಮ್ ಕಾರ್ ಇವೆಲ್ಲ ಮಿನಿಮಮ್ ಅಂತ ಬೆರಕಿ. ಯಾಕೆ? ಎಲ್ಲ ಸಿಗಾಗತ್ತವು, ಎಲ್ಲ ಸಿಕ್ಕಾವಂದಾಗ ಅವು ಅದಾಟ್ ಬೇಡ ಇದಾಟ್ ಬೇಡ ಅನ್ಕೊಂತ ಅಲ್ಲೇ ಕುಂತಾನ. ಮುಂದಿನ ಕಾಲವಲ್ದು. ಯು ಶುಡ್ ಹ್ಯಾವ್ ದಟ್ ಕಾರ್, ಯು ಶುಡ್ ಬ್ರಿಂಗ್ ಇಟ್ ಟು ದ ಕ್ಲಾಸ್. ನಾವು ಕಾರ್ ತಗೋಬೇಕು, ಕಾರ್ದಾಗ ಗುರುಗಳ ಕ್ಲಾಸಿಗೆ ಬರ್ಬೇಕು. ನಾ ಕಾರ್ದಾಗ ಬಂದಿದ್ದ ನಮ್ ಹುಡುಗರು ಎಲ್ಲಾರು ನೋಡ್ಬೇಕು. ನೋಡ್ರಿ ಎಂತೆಂತ ಆಸೆ ಅದಾವ, ಇನ್ನೂ ಬಹಳ ಆಸೆ ಅದಾವ್ರಿ, ಹೇಳಕ್ ಬರುದಿಲ್ಲ ಅವ್ನಿಗೆ ವೇದಿಕೆ ಮೇಲೆ. ನಮ್ಮ ಆಶೆ ಹೆಂಗ್ ಅದಾವು ಅಂದ್ರೆ ವಿಚಿತ್ರ ಅದಾವ. ಎವ್ರಿ ಒನ್ ಶುಡ್ ಸಿ ದ್ಯಾಟ್. ನಾ ಕಾರ್ನ ಬರೋದು ಎಲ್ಲಾರು ನೋಡ್ಬೇಕು. ದೇ ಶುಡ್ ಬಿಕಮ್ ಎನಿಮಿಯಸ್. ಅವ್ರಿಗೆ ಹೊಟ್ಟೆ ಕಿಚ್ಕೊಳ್ಬೇಕಂತ ನೋಡ್ರಿ. ಅಲ್ಲಿ ಇವಾಗ ಕಾರ್ನ ಬರೋದು ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಕೊಳ್ಬೇಕು. ಓನರ್ಸ್ ಪ್ರೈಡ್, ನೇಬರ್ಸ್ ಎನಿಮಿ. Therefore, work for the car, work for the house, work for the appropriate wife. ಹೆಂಡತಿಗಾಗಿ ಪ್ರಾರ್ಥನೆ ಮಾಡುದು. ಎಂತ ಹೆಂಡತಿ ಬೇಕಪ್ಪ? ಅದಂತೂ ನೀವು ನಿಜಗುಡ್ರ ಹತ್ರ ಹೋಗ್ಬೇಕು ಕೇಳಕ್. ಎಂತ ಹೆಂಡತಿ ಬೇಕು ಅಂದ್ರೆ ನಿಜಗುಡ್ರ ಹತ್ರ ಹೋಗ್ಬೇಕು. ಕೈಬಲ ಪದ್ಧತಿ ಒಳಗೆ ಹೇಳ್ತಾರೆ ನೋಡ್ಸು, ಅದೇನು ಹೇಳಂಗಿಲ್ಲ. ಅಲ್ಲಿ ನೋಡ್ಕೊಳ್ರಿ. ಯು ಹ್ಯಾವ್ ಟು ಟೇಕ್ ಹರ್ ಟು ದ ಪಾರ್ಟೀಸ್. ಪಾರ್ಟಿ ಕರ್ಕೊಂಡು ಹೋಗ್ಬೇಕು ಹೆಂಡತಿನ. ಎವ್ರಿಬಡಿ ಶುಡ್ ಲುಕ್ ಅಟ್ ಹರ್. ಅಕ್ಕಿ ಕಡೆ ಎಲ್ಲಾರು ನೋಡ್ಬೇಕು. ಎಂತ ಈಕೆ ನಿಮ್ ಹೆಂಡತಿ ಏನ ಅನ್ಬೇಕಂತ, ಅಂತ ಹೆಂಡತಿ ಮಾಡ್ಕೋಬೇಕಂತ. But all these things, we think we require many things to add to our self-worth. Dharma, Artha, Karma pursuit is a struggle for self-worth. ನಾನು ಯಾರು ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋದನ್ನ ಇವ ಧರ್ಮ ಅರ್ಥ ಕಾಮಗಳ ಮೂಲಕ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅಂತ ಹೊಂಟಾನ್ರಿ. And therefore, I need them. Emotional dependency, desire for them. ಇದು ಏನಾಗೈತಿ ಇವಾಗ? ಈ ಒಂದು ಪ್ರತಿಷ್ಠೆ ಒಳಗೆ ಬಿದ್ಬಿಡ ನೀವ. ಧರ್ಮ ಅರ್ಥ ಕಾಮಕ್ಕೆ ಯಾಕೆ ಬೆನ್ನ ಹತ್ತಾನಂದ್ರ ಅವ್ರ ರುಚಿ ಅದಾವ, ಹಿತ ಇಲ್ಲ ಅನ್ನೋದು ಗೊತ್ತಿಲ್ಲ ಅಪ್ಪಗ. ಇನ್ನು ಈ ವಿಷಯವನ್ನು ಹೇಳೋದಾರ, ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾಠಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.